ಅರ್ಧ ವಿಡಿಯೋ ಅರ್ಧ ಇನ್ಫಾರ್ಮೇಷನ್. ನಿಮಗೆ ಒಳ್ಳೆಯದಲ್ಲ, ನಿಮ್ಮ ಸಮಾಜಕ್ಕೂ ಕೂಡ ಒಳ್ಳೆಯದಲ್ಲ ಅಲ್ವಾ? ಇದರಿಂದ ಯಾರ್ಯಾರಿಗೆ ಪ್ರಯೋಜನ ಆಗಿದೆ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಫುಲ್ ಪ್ರಯೋಜನ ಆಗಿದೆ. ಈ ನ್ಯೂಸ್ನಲ್ಲಿ ಟೋಟಲ್ 4 ಪ್ಯಾನಲಿಸ್ಟ್ ಇದ್ದಾರೆ. ಅವರ ಕೆಲಸ ಏನು, ಈ ನ್ಯೂಸಿಗೆ ಅವರು ಭಾಗವಹಿಸಿರುವಂಥ ಕಾರಣ ಏನು, ಡಾಕ್ಟರ್ಗಳು ಯಾಕೆ ಹರ್ಬಲೈಫನ್ನು ರೆಕಮೆಂಡ್ ಮಾಡಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಡಾಕ್ಟರ್ ಅಂಜನಪ್ಪ ನಾಲೆಜ್ ಇಲ್ಲದೆ ಈ ರೀತಿಯ ಒಂದು ಹೇಳಿಕೆ ಕೊಡೋದು ಎಷ್ಟು ಸರಿ? ಸಿಂಪಲ್ಲಾಗಿ ಹೇಳೋದಾದರೆ PhD ಆದವರು ಡಾಕ್ಟರ್ ಅಂಜನಪ್ಪನವರಿಗೆ ಮಾಸ್ತರ್ ಇದ್ದ ಹಾಗೆ. FDA ಅಂದರೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಅವ್ರ ಕೆಲಸ ಏನು? ಹರ್ಬಲೈಫ್ನ ಪ್ರಾಡಕ್ಟಿಗೆ ಯಾಕೆ ಅಪ್ರೂವಲ್ ಕೊಟ್ಟಿಲ್ಲ, ಯಾವ ಡಾಕ್ಟರ್ ಹತ್ರ ಸಜೆಷನ್ ತೊಗೋಬೇಕು, ಇದು ಕೂಡ ಇಂಪಾರ್ಟೆಂಟ್. ತೂಕ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ಯಾಲರಿ ಮ್ಯಾನೇಜ್ಮೆಂಟ್, ಅದರ ಜೊತೆಗೆ ಲೈಫ್ ಸ್ಟೈಲ್ಗಳ ಬಗ್ಗೆ ತಿಳ್ಕೊಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್. ಒಂದು ವಾರದಲ್ಲಿ 5 kg ವೆಯ್ಟ್ ಲಾಸ್ ಮಾಡಿಸ್ಲಿಕ್ಕೆ ಆಗುತ್ತಾ? ಹರ್ಬಲೈಫ್ ಪ್ರಾಡಕ್ಟ್ನಿಂದ ಯಾವುದೇ ಒಂದು ಕಾಂಪ್ಲಿಕೇಶನ್ ಆಗಲ್ಲ. ಇವೆಲ್ಲ ಹರ್ಬಲೈಫ್ ಬಗ್ಗೆ ನಾಲೆಜ್ ಇಲ್ಲದೆ ಇರೋರು ಹೇಳುವಂಥ ಮಾತುಗಳು. ಈ ಅಮ್ಮ ಬಂದುಬಿಟ್ಟು ಬ್ಯೂಟಿ ಪಾರ್ಲರ್ ಅಧ್ಯಕ್ಷೆ ಅನಿತಾ ಶೆರ್ಲಿ. ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅನ್ನೋದನ್ನು ಒಮ್ಮೆ ನೋಡ್ಕೊಂಬರುವ. ಇನ್ನು ಈ ಅಮ್ಮ ಬಂದುಬಿಟ್ಟು ಮಾಡೆಲ್ ಸುವಿನಾ ಗೌಡ. ಒಳ್ಳೆ ಮಾಡೆಲ್, ಫಿಟ್ನೆಸ್ ಸೂಪರ್, ಅದರಲ್ಲಿ 2 ಮಾತಿಲ್ಲ. ಈ ಹುಡುಗ ಬಂದುಬಿಟ್ಟು ಧ್ರುವ್ ರಾಠಿ, ಯೂಟ್ಯೂಬ್ ಬ್ಲಾಗರ್. ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕೋದು, ಹಣ ಮಾಡ್ಕೊಳ್ಳೋದು. ಶೇಕ್ ಕುಡಿದು ಒಬ್ಬರು ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಮಾಡಿದ್ರಲ್ವಾ? ಈ ನ್ಯೂಸ್ನಲ್ಲಿ ಏನುಂಟು, ಸಮಾಜಘಾತುಕ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವರಿಗೆ ಯೂಸ್ ಆಗೋದು ಎಲ್ಲವೂ ಜರ್ನಲಿಸಮ್. ಇಲ್ಲಿ ಹೆಡ್ಡಿಂಗ್ನ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಉಂಟು. ಮುಳ್ಳುಗಿಡ ವಿಷಕಾರಿ ಹೂಗಳಿಂದ ತಯಾರಾಗುತ್ತಾ? BTV ಮೇಲೆ ಎಷ್ಟೆಷ್ಟು ಕೇಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾದ್ರೆ BTV ಹೇಳಿರೋ ಆ ಒಂದು ವಿಷಯಕ್ಕೆ ನಮ್ಮ ಮೇಲೆ ಸಿಂಪತಿ ಬಂದಿರಬೇಕು. ಬಾಬಾ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲಿಂಗ್. ಆದರೂ ಜನರೆಲ್ಲ ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬಲ್ಲಿ ಹಂಚೋದು. ಆರ್ಟಿಕಲ್ ನ್ಯೂಸ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳುವ. ಇಷ್ಟೆಲ್ಲ ಇದ್ದರೂ ಇಮೇಲ್ ಮೂಲಕನೇ ಯಾಕೆ ಕೇಳಿದರು? BTVಗೆ ಇದೊಂದು ನುಂಗ್ಲಾರದು ತುತ್ತಾಗ್ಬಿಟ್ಟದೆ. ಬುದ್ಧಿವಂತರು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಔಷಧಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಯಾಕೆ ನ್ಯೂಸ್ ಮಾಡ್ತಾರೋ? ಆ ಧಾರಾವಾಹಿಯಲ್ಲಿ ಡ್ರಗ್ಸ್ ಮಾಫಿಯಾಗಳು ಒಂದು ದೇವಸ್ಥಾನವನ್ನು ತಮ್ಮ ಅಡ್ಡ ಮಾಡ್ಕೊಳ್ತಾರೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಅಷ್ಟೇ. ಈ ವಿಡಿಯೋ ಫುಲ್ ನೋಡಿ ಬಾಸ್. ನಿಮಗೆ ಬೇಕಾಗಿರುವಂಥ ಬಹಳಷ್ಟು ವಿಷಯಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗಲಿಕ್ಕೆ ಉಂಟು. ಅರ್ಧ ವಿಡಿಯೋ ಅರ್ಧ ಇನ್ಫಾರ್ಮೇಷನ್. ನಿಮಗೆ ಒಳ್ಳೆಯದಲ್ಲ, ನಿಮ್ಮ ಸಮಾಜಕ್ಕೂ ಕೂಡ ಒಳ್ಳೆಯದಲ್ಲ ಅಲ್ವಾ? ಈಗ ನಿಮಗೆ ಟೈಮ್ ಇಲ್ವಾ? ನೋ ಪ್ರಾಬ್ಲಮ್. ಈ ಒಂದು ಲಿಂಕನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಟೈಮ್ ಇದ್ದಾಗ ಒಂದು ಸತ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ನೋಡಿ. ಅದರಲ್ಲೂ ಸ್ಪೆಷಲಾಗಿ ಹರ್ಬಲೈಫ್ ಕೋಚ್ ಮತ್ತು ಹರ್ಬಲೈಫ್ ಯೂಸರ್ಸ್ ಏನಿದ್ದಾರೆ ಅವ್ರು ನೋಡಲೇಬೇಕಾದಂಥ ವಿಡಿಯೋ ಬಾಸ್. ಇದರಿಂದ ಯಾರ್ಯಾರಿಗೆ ಪ್ರಯೋಜನ ಆಗಿದೆ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಫುಲ್ ಪ್ರಯೋಜನ ಆಗಿದೆ. ಅದು ಹೇಗೆ ಏನು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೇನೆ. ಈ ವಿಡಿಯೋದಲ್ಲಿ ಆ ಒಂದು ನ್ಯೂಸಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಶ್ನೆಗಳಿದ್ದಾವಲ್ವ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಜೊತೆಗೆ ಕೆಲವೊಂದು ಕಡೆ ನನ್ನ ಅಭಿಪ್ರಾಯ ಕೂಡ ಹೇಳ್ಕೊಂಡಿದ್ದೇನೆ. ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಸರ್ ಹತ್ರ ಪರ್ಮಿಷನ್ ಕೇಳುವನಾ? ಸರ್ ಸ್ಟಾರ್ಟ್ ಮಾಡಲಾ? ಈ ನ್ಯೂಸ್ನಲ್ಲಿ ಟೋಟಲ್ 4 ಪ್ಯಾನಲಿಸ್ಟ್ ಇದ್ದಾರೆ. ಅವರ ಕೆಲಸ ಏನು, ಈ ನ್ಯೂಸಿಗೆ ಅವರು ಭಾಗವಹಿಸಿರುವಂಥ ಕಾರಣ ಏನು, ಇದನ್ನು ತಿಳ್ಕೊಂಬರುವ ಬನ್ನಿ. PTV ಹರ್ಬಲೈಫ್ನ ಬಗ್ಗೆ 3 ನ್ಯೂಸ್ಗಳನ್ನು ಮಾಡಿದೆ. ಆ ನ್ಯೂಸಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದ್ದಾವೆ ಅದನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಒಂದೊಮ್ಮೆ ಎಲ್ಲ ಪಾಯಿಂಟ್ಸ್ಗಳಿಗೂ ನನ್ನಲ್ಲಿ ಉತ್ತರ ಉಂಟು, ಬಟ್ ಅದನ್ನು ಹೇಳಲಿಕ್ಕೆ ಹೋದರೆ ಏನಾಗ್ಬೋದು ಗೊತ್ತುಂಟಾ? ಎಸ್, ಹೀಗೆ ಒಂದು ಮೆಗಾ ಧಾರಾವಾಹಿ ರೆಡಿಯಾಗಿಬಿಡುತ್ತೆ. ಸೊ ನಿಮಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ ಅಲ್ವಾ ಅಷ್ಟೆಲ್ಲ ಉದ್ದ ನೋಡಲಿಕ್ಕೆ. ಹಾಗೆ ಶಾರ್ಟಾಗಿ ಈ ವಿಡಿಯೋನ ನೋಡ್ಕೊಂಬರುವ. ಡಾಕ್ಟರ್ಗಳು ಯಾಕೆ ಹರ್ಬಲೈಫನ್ನು ರೆಕಮೆಂಡ್ ಮಾಡಲ್ಲ, ಅದರ ಬಗ್ಗೆ ತಿಳ್ಕೊಳ್ಳುವ. ಬಹಳಷ್ಟು ಡಾಕ್ಟರ್ಗಳಿಗೆ ಹರ್ಬಲೈಫ್ನ ಬಗ್ಗೆ ಮಾಹಿತಿ ಇರಲ್ಲ. ಆ ಒಂದು ಕಾರಣದಿಂದ ಹರ್ಬಲೈಫನ್ನು ಅವರು ರೆಕಮೆಂಡ್ ಮಾಡಲ್ಲ. 2ನೇ ಪಾಯಿಂಟ್ ಬಂದುಬಿಟ್ಟು ಕೆಲವೊಬ್ಬರಿಂದ ಡಾಕ್ಟರ್ಸ್ಗಳಿಗೆ ಮಿಸ್ಲೀಡ್ ಆಗಿರುವಂಥ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಅಂಥ ಒಂದು ಕಾರಣದಿಂದ ಹರ್ಬಲೈಫನ್ನು ಡಾಕ್ಟರ್ ರೆಕಮೆಂಡ್ ಮಾಡಲ್ಲ. 3ನೇ ಪಾಯಿಂಟ್ ಬಂದುಬಿಟ್ಟು ಕೆಲವೊಂದು ಡಾಕ್ಟರ್ಗಳು ಏನು ತಿಳ್ಕೊಂಡಿದ್ದಾರೆ, ಹರ್ಬಲ್ ಲೈಫ್ನಿಂದ ಅವರ ಇನ್ಕಮಿಗೆ ಕತ್ರಿ ಬೀಳುತ್ತೆ ಅಂತ ಹೇಳಿಬಿಟ್ಟು ತಪ್ಪು ತಿಳ್ಕೊಂಡಿರೋದು. ಈ ಒಂದು ಕಾರಣದಿಂದ ಅವರು ಹರ್ಬಲ್ ಲೈಫನ್ನು ರೆಕಮೆಂಡ್ ಮಾಡಲ್ಲ. ಇನ್ನು ಬೇರೆ ಬೇರೆ ರೀಸನ್ ಇರ್ಬೋದು, ಬಟ್ ನಂಗೆ ಸದ್ಯಕ್ಕೆ ಇಷ್ಟೇ ಗೊತ್ತುಂಟು. ಈ ವಿಷಯವಾಗಿ ಅಪ್ಕಮಿಂಗ್ ಡೇಸಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದೇನೆ. ಆ ವಿಡಿಯೋವನ್ನು ನೋಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಗೊತ್ತುಂಟಾ? ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಕೇಳಿ. ಸಬ್ಸ್ಕ್ರೈಬ್ ಕೀಜಿಯೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಸ್, ಇವರು ಡಾಕ್ಟರ್ ಅಂಜನಪ್ಪ MBBS MC ಆಗಿರೋರು ಮತ್ತು ಗ್ಯಾಸ್ಟ್ರಾಲಜಿ ಸರ್ಜನ್ ಕೂಡ. ಡಾಕ್ಟರ್ ಅಂಜನಪ್ಪ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಮ್ಮೆ ನೋಡ್ಕೊಂಬರುವ. ಕಾಂಪೋನೆಂಟ್ಸ್ನೊಳಗೆ ಎಷ್ಟು ಮೆಟಲ್ಸ್ ಇದ್ದಾವೆ. ಈ ಮೋಸ್ಟ್ ಆಫ್ ದೀಸ್ ಪ್ರಾಡಕ್ಟ್ಸ್ ನೋಡಿಮ್ಮ, ಹೆವಿ ಮೆಟಲ್ಸ್ ಇರ್ತವೆ, ಇದ್ರೆ ಸ್ಟೀರಾಯ್ಡ್ಸ್ ಇರ್ತವೆ. ಇಲ್ಲಮ್ಮ, ವೆನ್ ವಿ ಡೋಂಟ್ ನೋ ದಿ ಕಾಂಪೋನೆಂಟ್ಸ್ ಆಫ್ ದಿಸ್ ಪ್ರಾಡಕ್ಟ್, ನ್ಯಾಚುರಲ್ ಐ ಶುಡ್ ನಾಟ್ ಸ್ಪೀಕ್. ಅರೆ कहना क्या चाहते हो?
ಹೀಗೆ ಹೇಳೋದ್ರಲ್ಲಿ ಗೊತ್ತಾಗ್ತಾ ಉಂಟು ಡಾಕ್ಟರ್ ಅಂಜನಪ್ಪನವರಿಗೆ ಹರ್ಬಲೈಫ್ನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು. ಫಸ್ಟ್ ವೀಡಿಯೋದಲ್ಲಿ ಹೇಳ್ತಾರೆ ಈ ಒಂದು ಪ್ರಾಡಕ್ಟ್ನಲ್ಲಿ ಭಾಳಷ್ಟು ಮೆಟಲ್ಸ್ಗಳಿದ್ದಾವೆ, ಅದಿದ್ದಾವೆ, ಇದಿದ್ದಾವೆ ಅಂತ. ಬಟ್ ಎರಡನೇ ವೀಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಪ್ರಾಡಕ್ಟ್ನಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಆದರೆ ಅದರ ಬಗ್ಗೆ ಮಾತಾಡಬಾರ್ದು ಅಂತ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಡಾಕ್ಟರ್ ಅಂಜನಪ್ಪ ನಾಲೆಜ್ ಇಲ್ಲದೆ ಈ ರೀತಿಯ ಒಂದು ಹೇಳಿಕೆ ಕೊಡೋದು ಎಷ್ಟು ಸರಿ? ಇವರನ್ನು ಫಾಲೋ ಮಾಡ್ತಾ ಇರುವಂಥ ಭಾಳಷ್ಟು ಜನರಿಗೆ ಏನು ಪ್ರಮೋಟ್ ಮಾಡ್ತಾ ಇದ್ದಾರೆ? ನಾಲೆಜ್ ಇಲ್ಲದೆ ಇದ್ದರೂ ಕೂಡ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತನಾ? ನಾನು ಲಾಟ್ ಆಫ್ ಲಿಟರೇಚರ್ ಓದ್ಯಮ್ಮ. ನಿನ್ನೆಯಿಂದ ನಾನು ಆನ್ಸರ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಐ ಎಮ್ ಎ ಸೈಂಟಿಸ್ಟ್. ಈ ಪ್ರಾಡಕ್ಟ್ ಲೈಸೆನ್ಸ್ ಇದೆಯಮ್ಮ. ನಾನು ಎಲ್ಲ ಓದ್ದ FSSAI ಫುಡ್ ಲೈಸೆನ್ಸ್ ತಗೊಂಡಿರೋ ಪ್ರಾಡಕ್ಟ್ ಇದು. ಫಸ್ಟ್ ನ್ಯೂಸ್ನಲ್ಲಿ ಇದೊಂದು ಆಯುರ್ವೇದಿಕ ಪ್ರಾಡಕ್ಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರಲ್ವಾ ಅಂಜನಪ್ಪ ಸರ್. ಬಟ್ ಎರಡನೇ ನ್ಯೂಸ್ನಲ್ಲಿ ಇವ್ರಿಗೆ ಗೊತ್ತಾಯಿತು ಇದೊಂದು FSSAI ಸರ್ಟಿಫೈಡ್ ಫುಡ್ ಅಂತ ಹೇಳ್ಬಿಟ್ಟು. ರೀಸನ್ ಏನು ಗೊತ್ತುಂಟಾ? ಇವರು ಒಂದು ಸ್ವಲ್ಪ ಹರ್ಬಲೈಫ್ನ ಬಗ್ಗೆ ಅಧ್ಯಯನ ಮಾಡ್ಕೊಂಬಂದರು. ಇದನ್ನು ಮೊದಲನೇ ನ್ಯೂಸ್ನಲ್ಲಿ ಬರಬೇಕಾದ್ರೆ ಮಾಡ್ಕೊಬರ್ಬೋದಾಗಿತ್ತಲ್ವ? ಇದರ ಬಗ್ಗೆ ರಿಸರ್ಚ್ ಆಗಿ ಇದರಲ್ಲಿ ಏನುಂಟು ಏನಿಲ್ಲ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಬರಬೇಕಾಗಿತ್ತಲ್ವ? ಹರ್ಬಲೈಫ್ನ ಬಗ್ಗೆ ಖಾಲಿ 1% ತಿಳ್ಕೊಂಡಿರೋದಕ್ಕೆ ಈ ರೀತಿಯ ಮಾತುಗಳಲ್ಲಿ ಚೇಂಜಸ್ ಆಗ್ತಾ ಉಂಟು. ಒಂದೊಮ್ಮೆ ಏನಾದರೂ ಹರ್ಬಲೈಫ್ನ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡ್ಬಿಟ್ರೆ ಎಷ್ಟೋ ಜನರ ಜೀವ ಉಳಿಸ್ಲಿಕ್ಕೆ ಆಗ್ತಿತ್ತು ಡಾಕ್ಟರ್ ಅಂಜನಪ್ಪನವರಿಗೆ. ನಾನೊಬ್ಬ ಅಲೋಪತಿ ಡಾಕ್ಟರ್ ಇದ್ದೀನಮ್ಮ. 40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀನಿ. ಬೇಸಿಕಲಿ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಡಾಕ್ಟರ್ ನಮ್ಮಲ್ಲಿದ್ದಾರೆ ಅನ್ನೋದು ತುಂಬ ಒಳ್ಳೆಯ ವಿಚಾರ. ಇವರು ಹೇಳಿದ ಹಾಗೆ 40 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಒಬ್ಬ ಡಾಕ್ಟ್ರು ಅಂತ ಹೇಳಿಬಿಟ್ಟು ಅಲ್ವಾ? ಪ್ರಾಕ್ಟೀಸ್ ಅಂದರೆ ಏನು? PhD ಆದಂಥ ಡಾಕ್ಟರ್ ಮತ್ತು ಸೈಂಟಿಸ್ಟ್ಗಳು ಕಂಡು ಹಿಡಿದಿರುವಂತಹ ಟ್ರೀಟ್ಮೆಂಟ್ ಮೆಥಡ್ ಮತ್ತು ಔಷಧಗಳನ್ನು ರೋಗಿಗಳಿಗೆ ಕೊಟ್ಟು ಪ್ರಯೋಗ ಮಾಡೋದು ಅಂತ ಹೇಳಿಬಿಟ್ಟು ಇದು ಡಾಕ್ಟರ್ಗಳ ಕೆಲಸ. ಅಂದರೆ ಡಾಕ್ಟರ್ ಅಂಜನಪ್ಪ ಹೊಸದನ್ನೇನು ಕಂಡು ಹಿಡಿದಿರೋದನ್ನು ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದಷ್ಟೇ ಇವ್ರ ಕೆಲಸ. ಒಂದು ರೀತಿ ಮೊಬೈಲ್ ರಿಪೇರಿ ಇದ್ದ ಹಾಗೆ ಡಿಸ್ಪ್ಲೇ, ಬೋರ್ಡ್, ಚಿಪ್ಸೆಟ್ ಇವೆಲ್ಲ ಕಂಡು ಹಿಡಿದಿರೋದು ಬೇರೆಯವರು. ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಮೊಬೈಲ್ ರಿಪೇರಿಗಳನ್ನು ಮಾಡ್ತಾ ಇರ್ತಾರಲ್ವ, ಆ ರೀತಿಯಲ್ಲಿ ಡಾಕ್ಟರ್ಸ್ಗಳು. ಸಿಂಪಲಾಗಿ ಹೇಳೋದಾದರೆ PhD ಆದವರು ಡಾಕ್ಟರ್ ಅಂಜನಪ್ಪನವರಿಗೆ ಮಾಸ್ಟರ್ ಇದ್ದ ಹಾಗೆ. ಈ PhD ವಿಚಾರ ಇಲ್ಲಿ ಯಾಕೆ ಬಂತು? ಹೇಳ್ತೇನೆ. ಹರ್ಬಲೈಫ್ ಪ್ರಾಡಕ್ಟ್ ರೆಡಿ ಮಾಡುವಂಥ ಟೀಮ್ನಲ್ಲಿ 300 ಜನ ಸೈಂಟಿಸ್ಟು ಮತ್ತು ಡಾಕ್ಟರ್ಸ್ ಇದ್ದಾರೆ. ಅವರಲ್ಲಿ 50ಕ್ಕಿಂತ ಜಾಸ್ತಿ ಏನು ಡಾಕ್ಟರ್ಸ್ ಮತ್ತು ಸೈಂಟಿಸ್ಟ್ಗಳಿದ್ದಾರೆ ಅವರು PhD ಆದವರು. ಅದಲ್ಲದೆ ಈ ಟೀಮ್ನಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂಥ ಲೂಯಿ ಇಗ್ನಾರು ಕೂಡ ಇದ್ದಾರೆ. ನೊಬೆಲ್ ಪ್ರಶಸ್ತಿ ಅಂದರೆ ಸಣ್ಣದ ಬಾಸ್. ಇದರರ್ಥ ಡಾಕ್ಟರ್ ಅಂಜನಪ್ಪನವರಿಗೆ ಗೈಡ್ಲೈನ್ಸ್ ಕೊಡುವಂತಹ 50ಕ್ಕಿಂತ ಜಾಸ್ತಿ ಡಾಕ್ಟರ್ ಮತ್ತು ಸೈಂಟಿಸ್ಟ್ಗಳು ಈ ಒಂದು ಟೀಮ್ನಲ್ಲಿದ್ದಾರೆ. ಡಾಕ್ಟರ್ ಅಂಜನಪ್ಪ ಮಾತ್ರ ಕಲ್ತವ್ರ? ಹರ್ಬಲೈಫ್ನ ಡಾಕ್ಟರ್ ಮತ್ತು ಸೈಂಟಿಸ್ಟ್ಗಳು ಏನು ಹಣ ಕೊಟ್ಟುಬಿಟ್ಟು ಸರ್ಟಿಫಿಕೇಟ್ ತೊಗೊಂಡವರ? ಇದೆಲ್ಲ ಗೊತ್ತಿಲ್ಲದೆ ಈ ಒಂದು ನ್ಯೂಸ್ನಲ್ಲಿ ಬಂದು ಕೂತಿದ್ದಾರಲ್ವ ಡಾಕ್ಟರ್ ಅಂಜನಪ್ಪ. ಏನು ಹೇಳಬೇಕು ಅವರಿಗೆ? ಡಾಕ್ಟರ್ ಅಂಜನಪ್ಪನವರಿಗೆ 40 ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋದಾದರೆ ಹರ್ಬಲೈಫಿಗೆ 45 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ. ಡಾಕ್ಟರ್ ಅಂಜನಪ್ಪ ಕರ್ನಾಟಕದಲ್ಲಿ ಫೇಮಸ್ ಇದ್ದರೆ ಹರ್ಬಲೈಫ್ 95 ದೇಶಗಳಲ್ಲಿ ಫೇಮಸ್ ಇದೆ. ನೋಡಿಮ್ಮ, ನಂದು ಏನೇ ಪ್ರಿಸ್ಕ್ರಿಪ್ಷನ್ ಹೋಗ್ಬೇಕಾದ್ರೂ ಕೂಡ ಇಟ್ಸ್ ಎ ಸ್ಟ್ಯಾಂಡರ್ಡ್ FDA ಪ್ರಿಸ್ಕ್ರೈಬ್ಡ್ ಡ್ರಗ್. ಅದರ್ವೈಸ್ ಐ ವಿಲ್ ನೆವರ್ ಪ್ರಿಸ್ಕ್ರೈಬ್. FDA ಅಂದರೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಇವ್ರ ಕೆಲಸ ಏನು? FDA ಔಷಧ ತತ್ವ ಇರುವಂಥ ಆಹಾರ ಅಥವಾ ಯಾವುದಾದ್ರೂ ಆಹಾರಕ್ಕೆ ಔಷಧ ತತ್ವ ಅಂದರೆ ಡ್ರಗ್ಸನ್ನು ಸೇರಿಸಿದಾರ, ಅದು ಇನ್ನೊಬ್ಬರಿಗೆ ಯೂಸ್ ಮಾಡಲಿಕ್ಕೆ ಯೋಗ್ಯನಾ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡಿ ಅದಕ್ಕೆ ಸರ್ಟಿಫಿಕೇಟನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಹರ್ಬಲೈಫ್ನ ಪ್ರಾಡಕ್ಟಿಗೆ ಯಾಕೆ ಅಪ್ರೂವಲ್ ಕೊಟ್ಟಿಲ್ಲ? ಹರ್ಬಲೈಫ್ನ ಯಾವುದೇ ಒಂದು ಪ್ರಾಡಕ್ಟ್ನಲ್ಲಿ ಔಷಧ ಗುಣ ಇಲ್ಲ ಬಾಸ್, ಅಥವಾ ಇದಕ್ಕೆ ಯಾವುದೇ ರೀತಿಯ ಔಷಧಗಳನ್ನು ಸೇರಿಸಿಲ್ಲ. ಇದೊಂದು ಡಯಟ್ರಿ ಸಪ್ಲಿಮೆಂಟ್ಸ್. ಆದರೂ ಇದನ್ನು ಜನರು ಯಾಕೆ ಯೂಸ್ ಮಾಡ್ತಾ ಇದ್ದಾರೆ? ಅಪ್ಕಮಿಂಗ್ ಡೇಸ್ನಲ್ಲಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ಅದಕ್ಕೆ ಏನು ಮಾಡಬೇಕು ನೀವು? ಇಲ್ಲಿ ಹೇಳ್ತಾರೆ ನೋಡಿ. ಸೊ ಪ್ಲೀಸ್ ಪಾಪ ಹೇಳಲಿಕ್ಕೆ ಆಗ್ತಾ ಇಲ್ಲ, ನಾನೇ ಹೇಳ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ, ಜೊತೆಗೆ ಒಂದು ಲೈಕನ್ನು ಕೊಟ್ರಿ ದೇವರು. ಈ ಕಾರಣಕ್ಕಾಗಿ ಹರ್ಬಲೈಫ್ನ ಯಾವುದೇ ಒಂದು ಪ್ರಾಡಕ್ಟ್ಗಳು FDA ವ್ಯಾಪ್ತಿಗೆ ಬರಲ್ಲ. FDA ಈ ಪ್ರಾಡಕ್ಟ್ಗಳಿಗೆ ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇರುತ್ತೆ. ಪದಗಳನ್ನು ಉಪಯೋಗಿಸ್ಬೇಕಾದ್ರೆ ನಾವು ಭಾಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ನೋಡಿ, ಈ ಹರ್ಬಲ್ ಲೈಫ್ ಇದೆಯಲ್ಲ, ಯಾರೇ ತಗೊಬೇಕಾದ್ರೂ ಕೂಡ ಯು ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್ ಅಂತ ಇದೆ ಅವ್ರದ್ದು ಇನ್ಸ್ಟ್ರಕ್ಷನ್ ಅಲ್ಲಿ. ಎಸ್, FDA ಗೈಡ್ಲೈನ್ಸ್ನಲ್ಲಿ ಇದು ಕೂಡ ಒಂದು. ಯಾವ ಡಾಕ್ಟರ್ ಹತ್ರ ಸಜೆಷನ್ ತಗೋಬೇಕು ಇದು ಕೂಡ ಇಂಪಾರ್ಟೆಂಟ್. ಯಾವ ಡಾಕ್ಟ್ರಿಗೆ ನ್ಯೂಟ್ರಿಷನ್, ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಬಗ್ಗೆ ನಾಲೆಜ್ ಇರುತ್ತೋ ಅಂಥ ಡಾಕ್ಟ್ರ್ ಹತ್ರ ಕೇಳಿ. ಯಾವ ಡಾಕ್ಟ್ರು ನಿಮ್ಮ ಹಣಕ್ಕಿಂತ ಜಾಸ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೋ ಅಂಥ ಡಾಕ್ಟ್ರ್ ಹತ್ರ ಕೇಳಿ. ಅವ್ರು ಸರಿಯಾದ ಸಜೆಷನ್ ಕೊಡ್ತಾರೆ. ಅಂಥ ಡಾಕ್ಟ್ರು ನಿಮಗೆ ಸಿಕ್ಕರೆ ಪುಣ್ಯ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ? ರೀಸನ್ ಇಷ್ಟೇ, ನಮ್ಮ ಆರ್ಗನೈಸೇಷನಲ್ಲಿ ಬಂದಿರುವಂಥ ಬಹಳಷ್ಟು ಜನರು ಡಾಕ್ಟ್ರ್ ಸಲಹೆ ಪಡೆದು ಅಥವಾ ಡಾಕ್ಟ್ರೇ ಅವರಿಗೆ
ಇಂಥ ಒಂದು ಸಿಸ್ಟಮ್ ಉಂಟು, ಹೀಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಳಿಸಿದವರು ಭಾಳಷ್ಟು ಜನರಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಅಂಥ ಡಾಕ್ಟರ್ಗಳಿಗೆ ಒಂದು ಹೆಡ್ಸ್ ಆಫ್. ಈ ಅವಕಾಶ ಡಾಕ್ಟರ್ ಅಂಜನಪ್ಪನವರ ಕಸ್ಟಮರ್ಸ್ಗಳಿಗೆ, ರೋಗಿಗಳಿಗೆ ಮತ್ತು ಅವರನ್ನು ನಂಬಿರುವಂಥ ಫ್ಯಾನ್ಸ್ಗಳಿಗೆ ಇಲ್ಲ. ನನ್ನ ಕೇಳಿ ನಾನು ಜನಗಳಿಗೆ ಭಾಳ ಸರಳವಾಗಿ ಆಹಾರದ ಬಗ್ಗೆ ಅರಿವು ಇಲ್ಲ ಅಂತ. ಕ್ಯಾಲರಿ ಅಂದರೆ ಏನು, ಹೆಂಗೆ ವೆಯ್ಟ್ ಜಾಸ್ತಿ ಆಗುತ್ತೆ, ಇಂಥ ಅನೇಕ ವಿಚಾರಗಳನ್ನ ನಾವು ಹೇಳ್ಕೊಡ್ತೀವಿ. ಎಲ್ಲಿದ್ದೀಯಣ ನೀನು ಬರ್ಬೇಕಣ, ನೀನು ನಮ್ಮ ಕಷ್ಟನ ನೋಡ್ಬೇಕಣ, ಪರಿಹಾರ ಮಾಡ್ಬೇಕು ಕಣಣ. ಯಾರಾದರೂ ಈ ಅಮ್ಮಂಗೆ ಅಂಜನಪ್ಪನವರ ಅಡ್ರೆಸ್ ಕಳಿಸಿ ಬಾಸ್. ಎಸ್, ತೂಕ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ಯಾಲರಿ ಮ್ಯಾನೇಜ್ಮೆಂಟ್, ಅದರ ಜೊತೆಗೆ ಲೈಫ್ ಸ್ಟೈಲ್ಗಳ ಬಗ್ಗೆ ತಿಳ್ಕೊಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್. ವೆಲ್ನೆಸ್ ಕೋಚ್ ಅಥವಾ ನ್ಯೂಟ್ರಿಷನ್ ಕ್ಲಬ್ಗಳಲ್ಲಿ ಇದನ್ನೇ ಕಲಿಸೋದು. ಶೇಕ್ ಕುಡಿಸಿ ತೂಕ ಇಳಿಸಲ್ಲ. ತೂಕ ಇಳಿಸಬೇಕಾದ್ರೆ ಬ್ಯಾಲೆನ್ಸ್ ಫುಡ್ ಯಾಕೆ ಬೇಕು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇವೆಲ್ಲ ಗೊತ್ತಾಗಬೇಕಾದ್ರೆ ಮನೇಲಿ ಶೇಕ್ ಕುಡಿದ್ರೆ ಆಗಲ್ಲ, ಅಥವಾ 4 ಗೋಡೆ ಮಧ್ಯೆ ಕೂತ್ಕೊಂಡ್ಬಿಟ್ಟು ಶೇಕ್ ಕುಡ್ದವ್ರಿಗೆ ಗೊತ್ತಾಗಲ್ಲ. ಇದಕ್ಕೆ ಕ್ಲಾಸ್ಗಳನ್ನು ಅಟೆಂಡ್ ಮಾಡಬೇಕು. ಕ್ಲಬ್ನಲ್ಲಿ ಮಾಡ್ತಿರೋ ಅಥವಾ ಆನ್ಲೈನಲ್ಲಿ ಮಾಡ್ತಿರೋ ಗೊತ್ತಿಲ್ಲ, ಯಾವುದಾದ್ರು ಒಂದು ಕ್ಲಾಸನ್ನು ಅಟೆಂಡ್ ಮಾಡಬೇಕು ತಾನೇ. ಡಾಕ್ಟರ್ ಅಂಜನಪ್ಪ ತಮ್ಮ ಡಿಗ್ನಿಟಿ ಬಿಟ್ಬಿಟ್ಟು ಯಾವುದಾದ್ರು ಎಕ್ಸ್ಪೀರಿಯೆನ್ಸ್ ಇರುವಂಥ ಕೋಚಲ್ಲಿ ಇದನ್ನೆಲ್ಲ ಕೇಳಿದರೆ ಅವರಿಗೆ ಗೊತ್ತಾಗುತ್ತೆ. ಇಲ್ಲಾದರೆ ಇದೇ ರೀತಿ ಹೇಳಿಕೆ ಕೊಡೋದೇ ಇವ್ರ ಕೆಲಸ ಆಗಿಬಿಡುತ್ತೆ ಬಾಸ್. ಇದೆಲ್ಲ ಪುಸ್ತಕದಲ್ಲಿ ಓದಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರಾ? ಇಲ್ಲ, ಇಲ್ಲಿ ನೋಡಿ, ಫೋಟೋ ನೋಡಿ. ನಾನು 16 kg ತೂಕ ಕಡಿಮೆ ಮಾಡ್ಕೊಂಡಿದ್ದೇನೆ. ಅದಕ್ಕೇನು ಮಾಡಿದ್ದೇನೆ? ಕ್ಯಾಲೋರಿ ಮ್ಯಾನೇಜ್ಮೆಂಟ್, ಲೈಫ್ ಸ್ಟೈಲ್, ನೀರು, ನಿದ್ದೆ, ವ್ಯಾಯಾಮ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಪ್ಲ್ಯಾನನ್ನು ಫಾಲೋ ಮಾಡಿದೆ. ಇದೆಲ್ಲ ನಾನು ಕಲ್ತಿದ್ರಿಂದ ಏನಾಯಿತು ಗೊತ್ತುಂಟಾ? ಇದು ನನ್ನ ಪ್ರೀತಿಯ ಹೆಂಡತಿ. ಇವರಿಗೂ ಕೂಡ 11 kg ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿದೆ. ಇವರು ನಮ್ಮ ಹೆಣ್ಣು ಕೊಟ್ಟ ಅತ್ತೆ, ಇವರಿಗೂ ಕೂಡ 22 kg ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿದೆ. ಹಾಗಾದ್ರೆ ಇದೆಲ್ಲ ಸುಲಭನಾ? ನಾನು ಕಲ್ತಿದ್ರಿಂದ ಆಯ್ತಲ್ವಾ? ಹಾಗಾದರೆ ಹರ್ಬಲ್ ಲೈಫ್ನಲ್ಲಿ ಕಲೀಲಿಕ್ಕೆ ಬನ್ನಿ. ಶೇಕ್ ಕುಡಿದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗಲ್ಲ ಬಾಸ್. ಕಲಿತ್ರೆ ವೆಯ್ಟ್ ಲಾಸ್ ಮಾಡಬಹುದು, ವೆಯ್ಟ್ ಗೇನ್ ಮಾಡಬಹುದು. ಥ್ಯಾಂಕ್ ಯು ಅಂಜನಪ್ಪನವರಿಗೆ ಈ ಒಂದು ವಿಷಯ ಜನರ ಮುಂದೆ ಬರೋ ಹಾಗೆ ಮಾಡಿದ್ದಕ್ಕೆ. ಇದನ್ನು ಕಲಿಬೇಕು ಬಾಸ್. ಶೇಕ್ ಕುಡಿಯೋ ನಾಟಕ ಮಾಡಿದವರಿಗೆಲ್ಲ ರಿಸಲ್ಟ್ ಬರಲ್ಲ, ಸುಮ್ಮನೆ ಹಣ ವೇಸ್ಟು. ಏನಿದೆ ಅಂತಂದ್ರೆ ಗೊತ್ತಿಲ್ಲ, ಇನ್ನೊಂದು ವಾರದಾಗ 5 kg ಇಳಿಲಿಕ್ಕಾಗುತ್ತಾ? ಅಂಜನಪ್ಪನವರು ಒಂದಿಷ್ಟು ಜನರಿಗೆ ವೆಯ್ಟ್ ಲಾಸ್ ಮಾಡಿಸಿದ್ರೆ ಈ ಒಂದು ವಿಷಯ ಗೊತ್ತಾಗ್ತಿತ್ತು. ಒಂದು ವಾರದಲ್ಲಿ 5 kg ವೆಯ್ಟ್ ಲಾಸ್ ಮಾಡಿಸ್ಲಿಕ್ಕೆ ಆಗುತ್ತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳುವ. ಒಂದು ವಾರದಲ್ಲಿ 5 kg ವೆಯ್ಟ್ ಲಾಸ್ ಆಗೋದು ತುಂಬ ಅಪರೂಪ. ಒಂದು ವಾರದಲ್ಲಿ 1 ಅಥವಾ 2 kg ಇಳಿಸೋದನ್ನು ನಾವು ಕಲ್ತಿದ್ದೇವೆ. ಒಂದು ವಾರದಲ್ಲಿ 5 kg ವೆಯ್ಟ್ ಲಾಸ್ ಆಗೋದು ಸಮಯ, ಸಂದರ್ಭ, ಅವರ ದೇಹದ ಆಕಾರ, ಅವರ ದೇಹದ ಗಟ್ಟಿತನ, ಇವೆಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಹೀಗೆ ತಿಳ್ಕೊಳ್ಳುವ. 150-200 kg ಇರುವಂಥ ಮನುಷ್ಯ ಯಾವುದೇ ಒಂದು ಡಯಟ್ ಪ್ಲ್ಯಾನನ್ನು ಅನುಸರಿಸಿದ್ರೂ ಕೂಡ ಒಂದು ವಾರದಲ್ಲಿ 5 kg ತನಕ ತೂಕ ಇಳಿಬಹುದು. ಇದು ಅವನ ದೇಹದ ಗಟ್ಟಿತನದ ಮೇಲೆ ಕೂಡ ಡಿಪೆಂಡ್ ಇರುತ್ತೆ, ಮತ್ತು ಅವನು ಮಾಡ್ತಾ ಇರುವಂಥ ಎಕ್ಸಸೈಸ್ ಅಥವಾ ಅವನು ಮಾಡುವಂಥ ಡಯಟ್ ಪ್ಲ್ಯಾನ್ಗಳು ಕೂಡ ಇದಕ್ಕೆ ಕಾರಣ ಆಗ್ಬೋದು. ಹಾಗಂತ ಅದೇ ಮನುಷ್ಯ ಪ್ರತಿ ವಾರ 5 kg ಇಳಿತಾನ? ಇಲ್ಲ, ಸಾಧ್ಯ ಇಲ್ಲ. ಒಂದು ತಿಂಗಳಲ್ಲಿ 4ರಿಂದ 5 kg ತೂಕ ಇಳಿಸ್ಕೋಬಹುದು. ಅದನ್ನು ನಾನು ಮಾಡಿದ್ದೇನೆ, ಭಾಳಷ್ಟು ಜನರಿಗೂ ಮಾಡಿಸಿದ್ದೇನೆ. ಎಲ್ಲೋ ಆಗಿರುವಂಥ ಒಂದು ಘಟನೆ ಮೇಲೆ ಇವರು ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಕೂಡ ಪ್ರಾಪರ್ಲಿ ಡಯಟ್ ಪ್ಲ್ಯಾನ್ ಮತ್ತು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲ 1 kg ವೆಯ್ಟ್ ಲಾಸ್ ಮಾಡಲಿಕ್ಕೂ ತತ್ವರ ಆಗುತ್ತೆ. ನಾನು ಇದು ತಗೊಂಡು ಚೆನ್ನಾಗಿದ್ದೀನಿ ಅಂತ ಬರೋರ್ಗಿನ್ನ ಹೆಚ್ಚಿಗೆ ಕಾಂಪ್ಲಿಕೇಶನ್ ಆಗಿ ಬಂದಿರೋ ನಾನು ನೋಡಿದ್ದೀನಿ. ಹರ್ಬಲ್ ಲೈಫ್ ಪ್ರಾಡಕ್ಟ್ನಿಂದ ಯಾವುದೇ ಒಂದು ಕಾಂಪ್ಲಿಕೇಶನ್ ಆಗಲ್ಲ. ಬಟ್ ಜನರು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ತಿಳ್ಕೊಳ್ಳುವ. ಯಾರು ಹೆಲ್ದಿಯಾಗಿದ್ದಾರೋ, ಯಾರು ಲೈಫ್ ಟೈಮ್ ಹೆಲ್ದಿಯಾಗಿರಬೇಕು ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೋ ಅಂಥವರಿಗಾಗಿ ಹರ್ಬಲ್ ಲೈಫ್ ಪ್ರಾಡಕ್ಟ್ ಇರೋದು. 90% ಜನರು ಯಾವುದಾದ್ರು ಒಂದು ರೋಗ ಬಂದ ಮೇಲೆ ಅಥವಾ ಯಾವುದಾದ್ರು ಒಂದು ಆರೋಗ್ಯದ ಸಮಸ್ಯೆ ಬಂದ ಮೇಲೆ ಹರ್ಬಲ್ ಲೈಫ್ ಕಡೆ ಮುಖ ಮಾಡೋದು. ಅವರಿಗಿರೋ ರೋಗ ಅಥವಾ ಲೈಫ್ ಸ್ಟೈಲ್ ಅಥವಾ ಏನಾದರೂ ಬೇಡದೇ ಇರೋದು ತಿನ್ನೋದು ಅಥವಾ ಯಾವುದಾದ್ರು ಒಂದು ಚಟ, ಹೀಗೆ ಬಹಳಷ್ಟು ಕಾರಣಗಳಿಂದ ಏನಾದ್ರು ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾರೆ. ಯಾವುದೇ ವಿಷಯದಿಂದ ಪ್ರಾಬ್ಲಮ್ ಆದರೂ ಕೂಡ ಅವ್ರು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ ಹರ್ಬಲ್ ಲೈಫ್ನಿಂದೇ ಇದು ಆಗಿರೋದು ಅಂತ ಹೇಳ್ಬಿಟ್ಟು. ಹೀಗೆ ತಿಳ್ಕೊಳ್ಳಿಕ್ಕೆ ಒಂದು ಕಾರಣ ಉಂಟು. ಇವತ್ತು ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಮತ್ತು ಇಂಥ ಚಾನಲ್ಗಳಲ್ಲಿ ಬರುವಂಥ ತಪ್ಪು ಮಾಹಿತಿ ಮತ್ತು ಹರ್ಬಲ್ ಲೈಫ್ನ ಬಗ್ಗೆ ಅಪಪ್ರಚಾರ ಏನುಂಟು ಜನರ ಮನಸ್ಸಲ್ಲಿ ಈ ಭಾವನೆಯನ್ನು ಹುಟ್ಟಾಕಿದೆ. ಸರಿಯಾಗಿ ಕ್ಲಾಸನ್ನು ಅಟೆಂಡ್ ಮಾಡಿದವ್ರ ಮನಸ್ಸಲ್ಲಿ ಇಂಥ ಒಂದು ಸಮಸ್ಯೆ ಬರಲ್ಲ. ಸರಿಯಾದ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಕಾಟಾಚಾರಕ್ಕೆ ಶೇಕ್ ಕುಡಿದವರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ. ಸ್ಪೆಷಲಿ ಈ ವಿಡಿಯೋ ಅಂಜನಪ್ಪನವ್ರ ಸಲುವಾಗಿ ನೋಡ್ಕೊಂಬರುವ. ಇದು ಹರ್ಬಲ್ ಲೈಫ್ ಕಂಪ್ನಿ ನಡೆಸ್ಕೊಡುವಂಥ ಎಕ್ಸ್ಟ್ರಾ ವ್ಯಾಗೆಂಜಾ ಅನ್ನುವಂಥ ಒಂದು ಈವೆಂಟ್. ಇದು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಇಲ್ಲಿ ಹತ್ತಿರ 20 ರಿಂದ 22 ಸಾವಿರ ಜನರು ಒಂದೇ ಹಾಲ್ನಲ್ಲಿ ಸೇರ್ತಾರೆ. ಇವರೆಲ್ಲ ಯಾರು ಗೊತ್ತುಂಟಾ?
ಹತ್ತತ್ರ ಒಂದು 30 ಜನರಿಗಾದರೂ ಆರೋಗ್ಯ ಕೊಡಿಸ್ತಾ ಇರುವಂಥ ಒಬ್ಬ ವೆಲ್ನೆಸ್ ಕೋಚ್ಗಳು ಈ ಒಂದು ಈವೆಂಟ್ನಲ್ಲಿ ಭಾಗವಹಿಸಿರ್ತಾರೆ. ಒಬ್ಬೊಬ್ಬರು 30 ಜನರಿಗೆ ಆರೋಗ್ಯ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಎಷ್ಟು ಜನರು ಹರ್ಬಲೈಫ್ನಲ್ಲಿ ಇರ್ಬೋದು. ಇದು ಬೆಂಗಳೂರಲ್ಲಿ ನಡೆದಂಥ ಈವೆಂಟ್. ಇಂಥ 8 ಈವೆಂಟ್ಗಳು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತೆ. ಅಂಜನಪ್ಪನವ್ರ ಪ್ರಕಾರ ಇವರೆಲ್ಲ ಬುದ್ಧಿ ಇಲ್ಲದೆ ಹರ್ಬಲೈಫ್ ಪ್ರಾಡಕ್ಟನ್ನು ಬಳಸ್ತಾ ಇದ್ದವರು ಅಂತ ಅಲ್ವಾ. 2022 ಅಂಕಿಯ ಪ್ರಕಾರ 45 ಲಕ್ಷದಷ್ಟು ಜನರು ಹರ್ಬಲೈಫ್ ಪ್ರಾಡಕ್ಟನ್ನು ಬಳಸ್ತಾ ಇದ್ದಾರೆ. ಹಾಗಾದರೆ ಇವರಿಗೆಲ್ಲ ಬುದ್ಧಿ ಇಲ್ವಾ? ಕಾಟಾಚಾರಕ್ಕೆ ಹರ್ಬಲೈಫ್ ಪ್ರಾಡಕ್ಟ್ ಬಳಸಿ ಅವರಿಗೆ ಇರುವಂಥ ಏನೇನೋ ಪ್ರಾಬ್ಲಮ್ಗಳಿಂದ ಕಾಂಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟು ಬಂದಿರುವಂಥ 4-5 ಜನರಿಗೆ ಅಂಜನಪ್ಪನವರು ನೋಡಿರ್ಬೋದು. ಅಂತ 4-5 ಜನರ ಒಪಿನಿಯನ್ ತೊಗೊಂಡ್ಬಿಟ್ಟು ಅಂಜನಪ್ಪನವರು ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರಲ್ವಾ, ತಪ್ಪು ಬಾಸ್. ಅದು ಈ ಪ್ರಾಡಕ್ಟ್ಗೆ ನಾನು ಮನ್ನಣೆ ಕೊಡೋದಿಲ್ಲ. ಯಾರು ಏನೇನೇ ಅನ್ಕೊಳ್ಳಿ, ನಾನು ತಗೊಳ್ಳಲ್ಲ. कौन है ये लोग? कहां से आते हैं? ಇವೆಲ್ಲ ಹರ್ಬಲೈಫ್ ಬಗ್ಗೆ ನಾಲೆಜ್ ಇಲ್ಲದೆ ಇರೋರು ಹೇಳುವಂಥ ಮಾತುಗಳು. ಈತ ಬಂದ್ಬಿಟ್ಟು ಪ್ರೊಫೆಸರ್ KS ಭಗವಾನ್. ಈತ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಹಿಂದೂ ಧರ್ಮಗ್ರಂಥ ಗೀತೆಗೆ ಮನ್ನಣೆ ಕೊಡಲ್ಲ. ಇವನು ಮಾತು ಕಟ್ಕೊಂಡು ಹಿಂದೂಗಳೆಲ್ಲ ಗೀತೆಯನ್ನು ಬಹಿಷ್ಕಾರ ಮಾಡಬೇಕಂತನ, ಎಲ್ಲ ಹಿಂದೂಗಳು ಇವನನ್ನು ಫಾಲೋ ಮಾಡಬೇಕು ಅಂತನ. ಯಾಕಂದರೆ ಅವ ಪ್ರೊಫೆಸರ್ಗೆ ಎಲ್ಲ ಜ್ಞಾನ ಇರುತ್ತಲ್ವಾ ಇತಿಹಾಸದ ಬಗ್ಗೆ. ಇಂಥ ಮಳ್ಮಳ್ಳ ಹೇಳಿಕೆಗೆ ಮನ್ನಣೆ ಕೊಡ್ತಾ ಹೋದರೆ ದೇವರೇ ಕಾಪಾಡಬೇಕು ಬಾಸ್. ಅಂಜನಪ್ಪ ಹರ್ಬಲೈಫ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಅವ್ರದೇ ಮಾತಲ್ಲಿ ಹರ್ಬಲೈಫ್ನ ಬಗ್ಗೆ ಕೇಳ್ಕೊಂಬಂದವರಿಗೆ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಹೇಳೋದು ಕೂಡ ತಪ್ಪೇ ಬಾಸ್. ಈ ಅಮ್ಮ ಬಂದುಬಿಟ್ಟು ಬ್ಯೂಟಿ ಪಾರ್ಲರ್ ಅಧ್ಯಕ್ಷೆ ಅನಿತಾ ಶೆರ್ಲಿ. ಇವರು ಯಾಕೆ ಇಲ್ಲಿ ಬಂದಿದ್ದಾರೆ ಅನ್ನೋದನ್ನು ಒಮ್ಮೆ ನೋಡ್ಕೊಂಬರುವ. ಹೌದು ಬಾಸ್, ಬ್ಯೂಟಿಫುಲ್ ಆಗಿ ಕಾಣಬೇಕು ಅನ್ನೋರಿಗೆ ಬ್ಯೂಟಿ ಪಾರ್ಲರ್ ಒಂದು ವರನೇ. ಯಾರಿಗೆ ಬೇಕಾದರೂ ಸೂಪರ್ ಆಗಿ ಕಾಣೋ ಹಾಗೆ ಮಾಡುವಂಥ ಇವರ ಈ ಒಂದು ಟ್ಯಾಲೆಂಟಿಗೆ ಒಂದು ಹ್ಯಾಟ್ಸ್ ಆಫ್. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಒಂದು ಮೇಕಪ್ಪಿಗೆ ಹತ್ತತ್ರ 15,000 to 25,000 ಖರ್ಚಾಗುತ್ತೆ. ಇದಕ್ಕೂ ಹರ್ಬಲ್ ಲೈಫ್ಗೂ ಏನು ಸಂಬಂಧ? ಏನು ಮಾತಾಡ್ತಾ ಇದ್ದಾನೆ? ಕನ್ಫ್ಯೂಸಾ? ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ತಡೀರಿ ಹೇಳುವ. ಸ್ಕಿನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಂಥ ಮೇಕಪ್ ಮಾಡಿಸ್ತಾರೆ. ಜನರು ವೆಲ್ನೆಸ್ ಕ್ಲಬ್ಬಿಗೆ ಬಂದುಬಿಟ್ಟು ತಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ತಾರೆ. ಯಾವಾಗ ಆರೋಗ್ಯ ಚೆನ್ನಾಗಾಗುತ್ತೆ, ಸ್ಕಿನ್ ಕೂಡ ಸೂಪರಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಚೆನ್ನಾಗಾಯಿತು, ನಾರ್ಮಲ್ ಮೇಕಪ್ಪೇ ಸಾಕಾಗುತ್ತಲ್ವಾ. ನಾರ್ಮಲ್ ಮೇಕಪ್ಪಿಗೆ 500 to 1000 ತನಕ ಆಗ್ಬೋದು. 15-25 ಸಾವಿರ ರೂಪಾಯಿಗೆ ಬಿಲ್ ಆಗುವಂಥದ್ದು 500-1000 ರೂಪಾಯಿ ಆಗಿಬಿಟ್ರೆ ಯಾರಿಗೂ ಲಾಸ್ ಆಗುತ್ತೆ? ಯಾರು ಉರಿಯಲ್ಲ ಹೇಳಿ? ಅದಕ್ಕಾಗಿ ಬ್ಯೂಟಿ ಪಾರ್ಲರ್ ಅಧ್ಯಕ್ಷೆ ಅನಿತಾ ಶೆರ್ಲಿ ಈ ಒಂದು ನ್ಯೂಸಿಗೆ ಓಡೋಡಿ ಬಂದಿರೋದು. ಇನ್ನು ಈ ಅಮ್ಮ ಬಂದುಬಿಟ್ಟು ಮಾಡೆಲ್ ಸುವಿನಾ ಗೌಡ. ಒಳ್ಳೆ ಮಾಡೆಲ್, ಫಿಟ್ನೆಸ್ ಸೂಪರ್, ಅದರಲ್ಲಿ 2 ಮಾತಿಲ್ಲ. ಇವರು ಯಾರಿಗಾದ್ರೂ ವೆಯ್ಟ್ ಲಾಸ್ ಮಾಡಿಸಿದಾರಾ? ಬೇಡ. ಫಿಟ್ ಆಗಿರೋರಿಗೆ ಲೈಫ್ ಟೈಮ್ ಫಿಟ್ ಆಗಿರೋದನ್ನು ಹೇಳ್ಕೊಟ್ಟಿದ್ದಾರಾ? ಹಾಗಾದರೆ ಈ ನ್ಯೂಸಿಗೆ ಯಾಕೆ ಬಂದಿರೋದು ನೋಡುವ. ಈ ಅಮ್ಮ ಬಂದುಬಿಟ್ಟು ಸೋನಮ್ ಕಪೂರ್, ಮಾಡೆಲ್, ಫಿಟ್ನೆಸ್ ಸೂಪರ್ ಅಲ್ವಾ. ಇವರಿಗೆ ಟೈಪ್ 1 ಡಯಾಬಿಟೀಸ್ ಇದೆ. ಈ ಅಮ್ಮ ಬಂದುಬಿಟ್ಟು ಸೊನಾಲಿ ಬೇಂದ್ರೆ, ಸೂಪರ್ ಮಾಡೆಲ್, ಫಿಟ್ನೆಸ್ ಕೂಡ ಅಷ್ಟೇ ಸೂಪರ್. 2018ರಲ್ಲಿ ಇವರಿಗೆ ಮೆಟಾಸ್ಪಾಟಿಕ್ ಕ್ಯಾನ್ಸರ್ ಆಗಿತ್ತು. ಈ ಅಮ್ಮ ಬಂದುಬಿಟ್ಟು ಆಸ್ತಾಶಾ, ಫಿಟ್ನೆಸ್ ಸೂಪರ್ ಉಂಟಲ್ವಾ. ಇವರಿಗೆ ವಿಟಲೈಗೋ ಅನ್ನುವಂಥ ಒಂದು ಆರೋಗ್ಯದ ಸಮಸ್ಯೆ ಬಂದಿತ್ತು. ಒಂದಕ್ಕೊಂದು ಅರ್ಥ ಇಲ್ಲ. ಇದೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಬೇಡ, ಕನ್ಫ್ಯೂಸ್ ಆಗೋದು ಬೇಡ, ಹೇಳ್ತೀನಿ. ವಿಷಯ ಇಷ್ಟೇ. ಭಾಳಷ್ಟು ಜನರು ತಿಳ್ಕೊಂಡಿರೋದು ಫಿಟ್ನೆಸ್ ಅಂದರೆ ಆರೋಗ್ಯ ಅಂತ ಹೇಳಿಬಿಟ್ಟು. ಫಿಟ್ನೆಸ್ ಆರೋಗ್ಯದ ಒಂದು ಪಾರ್ಟ್ ಅಷ್ಟೇ, ಅಥವಾ ಆರೋಗ್ಯದ ಒಂದು ಭಾಗ. ಅದೇ ಸಂಪೂರ್ಣ ಆರೋಗ್ಯ ಅಲ್ಲ. ಫಿಟ್ನೆಸ್ ಇಟ್ಕೊಂಡವರಿಗೆಲ್ಲ ಆರೋಗ್ಯದ ಬಗ್ಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಅಲ್ಲ. ಸುವಿನಾ ಗೌಡ ಇಲ್ಲಿ ಬಂದಿರೋದು ಅವ್ರ ಪ್ರಚಾರಕ್ಕಾಗಿ. ಒಬ್ಬ ಮಾಡೆಲ್ಸಿಗೆ ಎಷ್ಟು ಪ್ರಚಾರ ಜಾಸ್ತಿ ಆಗುತ್ತೋ ಅಷ್ಟು ಅವ್ರ ಲೈಫ್ನಲ್ಲಿ ಅವಕಾಶಗಳು ಬರುತ್ತೆ. ಫಿಲ್ಮ್ ಪ್ರೊಡ್ಯೂಸರ್ ಅಥವಾ ಆ್ಯಡ್ ಏಜೆನ್ಸಿಗಳಿಗೆ ಈ ರೀತಿಯಲ್ಲಿ ಇವರು ಕಾಣಿಸ್ಕೊಡೋದು. ಫಿಲ್ಮ್ ಪ್ರೊಡ್ಯೂಸರ್, ಆ್ಯಡ್ ಏಜೆನ್ಸಿಗಳು ಏನಾದರೂ ನೋಡಿದರೆ ಸಿಗುವಂಥ ಅವಕಾಶಗಳು ಜಾಸ್ತಿ. ಅದಕ್ಕೆ ಪ್ರಚಾರ ಸಿಗುವಂಥ ಯಾವುದೇ ಒಂದು ವೇದಿಕೆ ಇರಲಿ, ಸ್ವೀಟ್ ಟಬಕ್ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ. ಅಲ್ಲಿ ಏನು ವಿಷಯ ಇದೆ, ನನಗೇನಾದರೂ ಅದರ ಬಗ್ಗೆ ಗೊತ್ತುಂಟಾ? ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಅದಕ್ಕೆ ಈ ಅಮ್ಮ BTVಯ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ ಹಾಜರಾಗ್ತಾ ಇರೋದು. ಒಂದು ವಿಷಯ, ಪ್ಯಾನಲಿಸ್ಟ್ಗಳಿಗೆ ಏನಾದ್ರು ಪಗಾರ ಇರುತ್ತಾ? ಇದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ ಬಾಸ್. ಕೊನೆಯಲ್ಲಿ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ, BTV ಮಾಡಿರುವಂಥ ಬೆಂಕಿಯಲ್ಲಿ ಸುವಿನಾ ಗೌಡ ತಮ್ಮ ಬೇಳೆ ಕಾಳು ತಂದುಕೊಂಡು ಬೇಯಿಸ್ಕೊಳ್ತಾ ಇರೋದು. ನನಗೂ ಈ ಸುವಿನಾ ಗೌಡ ಯಾರು ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ. ಯಾವಾಗ ಈ ಒಂದು ನ್ಯೂಸ್ ನೋಡಿದ್ನೋ ಆವಾಗ ಸುವಿನಾ ಗೌಡ ಯಾರಂತ ಗೊತ್ತಾಗಿದ್ದು, ಅವ್ರ ಬಗ್ಗೆ ಒಂದಿಷ್ಟು ಸರ್ಚ್ ಮಾಡಿದ್ದು. ಹೆಂಗಿದ್ದಾನೆ ಹುಡುಗ? ಸೂಪರ್ ಅಲ್ವಾ, ಸ್ಮಾರ್ಟ್ ಅಲ್ವಾ. ಈ ಹುಡುಗ ಬಂದುಬಿಟ್ಟು ಧ್ರುವ್ ರಾಠಿ, ಯೂಟ್ಯೂಬ್ ಬ್ಲಾಗರ್. ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕೋದು, ಹಣ ಮಾಡ್ಕೊಳ್ಳೋದು ಅವರ ಉದ್ಯೋಗ. ಅದು ಈತ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನು ಪ್ರಮೋಟ್ ಮಾಡ್ದ.
ಫ್ರೀಯಾಗಿ ಏನಾದ್ರು ಮಾಡಿದ್ನಾ? ಇಲ್ಲ ಬಾಸ್, ಅದಕ್ಕೂ ಹಣ ತಗೊಂಡಿದ್ದಾನೆ ಆ ಕಂಪ್ನಿ ಕಡೆಯಿಂದ. ಧ್ರುವ ರಾಟಿ ಇನ್ಫಾರ್ಮೇಷನ್ ಪಕ್ಕಾ ಇರುತ್ತೆ ಅಂತ ಹೇಳ್ಬಿಟ್ಟು ಇವನ ಫಾಲೋವರ್ಸ್ ಏನು ಮಾಡಿದರು, ಇವ್ನು ಹೇಳಿದ್ದಕ್ಕೆ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಖರೀದಿ ಕೂಡ ಮಾಡಿದರು. ಆಗಿದ್ದೇನು, ಈ ಕ್ರಿಪ್ಟೋ ಕರೆನ್ಸಿ ಅವರು ಎಲ್ಲರಿಗೂ ಲಾಸ್ ಮಾಡಿಬಿಟ್ರು. ನಂತರ ಆಗಿದ್ದೇನು, ಈ ಅಪ್ಪ ಧ್ರುವ ರಾಟಿ ತನ್ನ ವಿಡಿಯೋನ ಪ್ರೈವೇಟ್ ಮಾಡ್ಕೊಂಡ್ಬಿಟ್ರು, ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಸಿಂಪಲಾಗಿ ಹೇಳ್ಬೇಕಂದ್ರೆ ಧ್ರುವ ರಾಟಿ ಹಣ ಮಾಡ್ಕೊಂಡ, ಫಾಲೋವರ್ಸ್ ಚೊಂಬೋ ಚೊಂಬೋ ಕಾಲಿ ಚೊಂಬೋ, ಹೌದು ಚಂಬ್ ಹೇಳ್ಕೊಂಡ್ರು. ಇಂಡಿಯನ್ ಗೌರ್ಮೆಂಟ್ ಇವನ ಕೆಲವೊಂದು ಭಾರತ ವಿರೋಧಿ ಮತ್ತು ಸುಳ್ಳು ಪ್ರಚಾರಗಳಿರುವಂಥ ವಿಡಿಯೋಗಳನ್ನು ಬ್ಯಾನ್ ಮಾಡಿಸಿದೆ. ಧ್ರುವ ರಾಟಿ ಒಡೆಯ ಕೇಜ್ರಿವಾಲ್ ಇವನ ಫಾಲ್ಸ್ ಇನ್ಫಾರ್ಮೇಷನ್ನಿಂದಾಗಿ ಕೋರ್ಟಲ್ಲಿ ಕ್ಷಮೆ ಕೂಡ ಕೇಳಬೇಕಾಯಿತು. ಹಿಂದೂ ಧರ್ಮದ ವಿರುದ್ಧ, ಮೋದಿ ವಿರುದ್ಧ ವಿಡಿಯೋಗಳನ್ನು ಮಾಡಿಕೊಂಡು ದೊಡ್ಡ ಸಂಖ್ಯೆಯ ಒಂದು ಫಾಲೋವರ್ಸನ್ನು ರೆಡಿ ಮಾಡ್ಕೊಂಡಿದ್ದಾನೆ. ಈತನ ಸುಳ್ಳು ಮಾಹಿತಿಗಾಗಿ ಡಾಬರ್ ಕಂಪ್ನಿಯವರು ಧ್ರುವ ರಾಟಿ ವಿರುದ್ಧ ಕೇಸ್ ಮಾಡಿಸ್ಬಿಟ್ಟು ಇವನ ವಿಡಿಯೋವನ್ನು ಎಡಿಟಿಂಗ್ ಕೂಡ ಮಾಡಿಸಿದ್ದಾರೆ. ಇವನು ಬುದ್ಧಿ ತಿಳ್ಕೋಬೇಕಾದ್ರೆ ಈ ಒಂದು ವಿಡಿಯೋ ನೋಡಿ. हाईवेज बनाने पर हमारी सरकार ऑलमोस्ट 2 लाख करोड़ रुपए खर्च करती है, जबकि इस आर्टिकल को देखिए, एनएफएचएस सर्वे के अनुसार सिर्फ 8% इंडियन परिवारों के पास गाड़ियां हैं। 50% लोग हमारे देश में अभी भी साइकिलों का, बाइक्स का या स्कूटर्स का इस्तेमाल करते हैं। सिर्फ 8% लोगों के फायदे के लिए यहाँ पर क्यों पैसा खर्च किया जा रहा है? इससे बेहतर है इस पैसे को एजुकेशन में लगाया जाए। वैसे भी इतने बड़े बड़े हाईवेज बनाना और ये कार बेस्ड इंफ्रास्ट्रक्चर बनाना हमारे शहरों में, मैं इसके सख्त खिलाफ रहा हूँ। और अभी तो रुको, क्लाइमैक्स अभी बाकी। अगर किसी भी राज्य में एक्सप्रेस वे का जाल बिछा हुआ है, उस राज्य को आगे बढ़ने से कोई नहीं रोक सकता है। और बिहार को जो कहा जाता है ना कि आगे बढ़ेगा, यहाँ पे लॉजिस्टिक कॉस्ट 18% है। मतलब एक सामान जो भी आप यूज करते हैं ना, उसमें 18% पैसा केवल उसके ट्रांसपोर्टेशन का लगा है। जबकि दुनिया का कोई भी देश जो विकसित है, उसका लॉजिस्टिक परसेंट 8% से ज्यादा नहीं होता। तो हमारे बिहार में जो महंगाई है वो 10% तो फालतू है, 25% तक का बिहार का ऑन एन एवरेज 20% लॉजिस्टिक कॉस्ट है बिहार का। कई जगहों पे तो 25%। हम लोग जो आपको जो दे रहे हैं लोग पैसा, उसका 10% तो फालतू दे रहे हैं लोग। किस चीज का? लॉजिस्टिक कॉस्ट का। रीजन क्या है कि गांधी सेतु पे ट्रक वाला जाम में फंसा है 10 दिन। क्या अगर कोई बड़ी कंपनी आएगी ना, सबसे पहले देखती है लॉजिस्टिक कॉस्ट कितना है, कहिएगा 10% से ज्यादा उठ के चल जाएगा। यहाँ कितना परसेंट है? एवरेज है 20। एवरेज का मतलब होता है वो हाई वैल्यू नहीं है, वो हाई और लो के बीच एवरेज। अब कहीं कंपनी क्यों नहीं आ रही है? कंपनी का मालिक सीईओ जाम में फसल लगा, गांधी सेतु में चल रहे। ಇವನಿಗೆ ಹೈವೇಗಳಿಂದ ದೇಶಕ್ಕೆ ಏನು ಲಾಭ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಐಷಾರಾಮಿ ಕಾರಿಗೋಸ್ಕರ ಈ ಒಂದು ಹೈವೇ ಇರೋದು ಅಂತ ಹೇಳ್ಬಿಟ್ಟು ತಪ್ಪು ಮಾಹಿತಿ ನೀಡ್ತಾ ಇದ್ದಾನೋ ಅಥವಾ ಬುದ್ಧಿ ಇಲ್ಲದೆ ಹೇಳ್ತಾ ಇದ್ದಾನೋ ಗೊತ್ತಿಲ್ಲ. ಅದಕ್ಕಾಗಿ ಅವನು ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ಬಿಟ್ಟು ಹೆಸರು ತೊಗೊಂಡಿರುವಂಥದ್ದು ಪ್ರಿಂಟ್ ಮೀಡಿಯಾದ ಆರ್ಟಿಕಲನ್ನು ತೋರಿಸ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದಾನೆ. ಹೈವೇ ಚೆನ್ನಾಗಿದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಆದರೆ ಎಲ್ಲ ವಸ್ತುಗಳ ಮೇಲೆ ಕೂಡ ಬೆಲೆ ಕಡಿಮೆ ಆಗುತ್ತೆ. ಈ ಒಂದು ವಿಷಯನೇ ಗೊತ್ತಿಲ್ಲ ಈ ಧ್ರುವ ರಾಟಿಗೆ. ಭಾರತ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಜರ್ಮನಿಗೆ ಹೋಗಿ ಸೆಟ್ಲ್ ಆಗಿದ್ದಾನೆ. ಭಾರತದಲ್ಲಿ ಇದ್ಕೊಂಡು ಭಾರತನ ಸರಿ ಮಾಡ್ಬೋದಾಗಿತ್ತಲ್ವಾ, ಯಾಕೆ ಜರ್ಮನಿಗೆ ಓಡೋದಾ? ಇಂಥ ಕಾಮಿಡಿ ಪೀಸ್ ಧ್ರುವ ರಾಟಿ ವಿಡಿಯೋ ತೊಗೊಂಡ್ಬಿಟ್ಟು ನ್ಯೂಸ್ ಮಾಡೋವಷ್ಟು ಕಳಪೆ ಹೋಗ್ಬಿಡ್ತಾ BTV. ಆದರೂ ಈ ಪುಣ್ಯಾತ್ಮ ಏನು ಹೇಳಿದಾನೆ ನೋಡುವ. एक ऐसी ही कंपनी है हर्बा लाइफ, जो कि एक मल्टी लेवल मार्केटिंग मॉडल का भी इस्तेमाल करती है। 2016 में अमेरिकन गवर्नमेंट के फेडरल ट्रेड कमीशन ने हर्बा लाइफ पर एक कोर्ट केस किया था। ये कहा कि इन्होंने लोगों को बेवकूफ बनाया कि इनका सामान बेचकर पैसे कमाए जा सकते थे। हर्बा लाइफ को $200 मिलियन पे करने पड़े कॉम्पनसेशन के तौर पर। कंपनी ने यह भी एग्री किया कि वो फंडामेंटली अपना बिजनेस मॉडल रिस्ट्रक्चर करेंगी ताकि इन्हें MLM या पिरामिड स्कीम की तरह ना लेबल किया जा सके। ಹೌದು, FTC ಹರ್ಬಲೈಫ್ ಮೇಲೆ ಮೊಕದ್ದಮೆ ಆಗಿತ್ತು. FTC ಅಮೇರಿಕದ ಗ್ರಾಹಕರ ಹಕ್ಕು ರಕ್ಷಣೆ ಮಾಡುವಂಥ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ. ಇದು ಹರ್ಬಲೈಫ್ನ ಆ ಬಿಸ್ನೆಸ್ ಮಾಡೆಲ್ನಲ್ಲಿರುವಂಥ ಲೋಪದೋಷಗಳ ಮೇಲೆ ಕೇಸ್ ಹಾಕಿತ್ತು. ಅದಕ್ಕಾಗಿ ಗ್ರಾಹಕರಿಗೆ ರೀಫಂಡ್ಗಳನ್ನು ಕೊಟ್ಟಿದೆ. ರೀಫಂಡ್ ಜೊತೆಗೆ ತನ್ನ ಏನು ಬಿಸ್ನೆಸ್ ಮಾಡೆಲ್ನಲ್ಲಿ ಮಿಸ್ಟೇಕ್ಗಳಿದ್ದಾವೆ ಆ ಮಿಸ್ಟೇಕ್ಗಳನ್ನು ಸರಿ ಮಾಡ್ಕೊಳ್ತಾ ತುಂಬ ಫಾಸ್ಟಾಗಿ ಬೆಳೀತಾ ಬಂದುಬಿಟ್ಟಿದೆ. ಎಕ್ಸಾಂಪಲ್ LIC ಮೇಲೆ ಕೂಡ ಬಹಳಷ್ಟು ಕೇಸ್ ಆಗಿದ್ದಾವೆ. LIC ತನ್ನ ಪಾಲಿಸಿಗಳಲ್ಲಿರುವಂಥ ಮಿಸ್ಟೇಕನ್ನು ಸರಿ ಮಾಡ್ಕೊಳ್ತಾ ಇವತ್ತು ಜನರಿಗೆ ಒಳ್ಳೆ ಸೇವೆ ನೀಡ್ತಾ ಇಲ್ವಾ? ಸೇಮ್ ಇದೇ ರೀತಿ ಬಾಸ್ ಇದು. ಹರ್ಬಲೈಫ್ ಪ್ರಾಡಕ್ಟ್ಗಳು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲೂ ಕೇಸ್ ಆಗಿಲ್ಲಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ವಿಚಾರ. हर्बा लाइफ के प्रोडक्ट्स को देखते हैं। ये है इसके एक मील रिप्लेसमेंट शेक की इंग्रेडिएंट लिस्ट। पैकेजिंग देखकर लगेगा कि ये बड़ा ही हेल्दी और न्यूट्रिशियस प्रोडक्ट है। शाबाश बेटा, बहुत बढ़िया। पहले नंबर पर सोय प्रोटीन आइसोलेट, जो कि ठीक है, लेकिन दूसरे नंबर पर फ्रुक्टोस यानी शुगर। रुको जरा, सबर करो, बोला धक्का बुक्की नहीं करने का, आराम से लेने का। हाँ, ಶುಗರ್ ಅಂದ ಕೂಡಲೇ ಏನು ಬರುತ್ತೆ ಕಣ್ಮುಂದೆ? ಬಹಳಷ್ಟು ಜನರಿಗೆ ಬರುವಂಥದ್ದು ಈ ಒಂದು ಚಿತ್ರ. ಸೊ ಇದಕ್ಕೊಂದೇ ಶುಗರ್ ಅನ್ನಲ್ಲ. Fructose, also known as fruit sugar, is a simple sugar that occurs naturally in fruits, vegetables and honey. ಫ್ರುಕ್ಟೋಸ್ ಅಂದರೆ ಹಣ್ಣು ಹಂಪಲು ತರಕಾರಿಗಳಲ್ಲಿರುವಂಥ ಒಂದು ಸಿಹಿತನ. ಇದನ್ನೇ ಇಂಗ್ಲೀಷ್ನಲ್ಲಿ ಶುಗರ್ ಅಂತ ಕೂಡ ಹೇಳ್ತಾರೆ.
100 ಗ್ರಾಮ್ ಚಿಕ್ಕುದಲ್ಲಿ 14 ಗ್ರಾಮ್ ಶುಗರೇ ಇರುತ್ತೆ, ಕಲ್ಲಂಗಡಿಯಲ್ಲಿ 6 ಗ್ರಾಮ್ ಇರುತ್ತೆ, ದ್ರಾಕ್ಷಿಯಲ್ಲಿ 16 ಗ್ರಾಮ್ ಇರುತ್ತೆ. ಹೀಗೆ ಒಂದೊಂದು ಹಣ್ಣು ಹಂಪಲು ತರಕಾರಿಗಳಲ್ಲಿ ಬೇರೆ ಬೇರೆ ಪ್ರಮಾಣದ ಶುಗರ್ಗಳು ಇರ್ತವೆ. ಮೊದಲೇ ಹೇಳಿದಾಗೆ ಧ್ರುವರಾಟಿ ಬುದ್ಧಿ ಇರೋದು ಇಷ್ಟೇ. ಫ್ರೂಕ್ಟಸ್ ಅಂದರೆ ಏನಂತ ಹೇಳಿಬಿಟ್ಟು ಈ ಮನುಷ್ಯಂಗೆ ಗೊತ್ತಿಲ್ಲ, ಆದರೂ ವಿಡಿಯೋ ಮಾಡ್ತಾ ಇದ್ದಾನಲ್ಲ ಇವ. ಶುಗರ್ನಲ್ಲಿ 2 ಟೈಪ್ಸ್, ಒಂದು ಆರ್ಟಿಫಿಷಿಯಲ್ ಮತ್ತು ಒಂದು ನ್ಯಾಚುರಲ್. ಆರ್ಟಿಫಿಷಿಯಲ್ ಯಾವಾಗಲೂ ಚೀಪ್ ರೇಟ್ನಲ್ಲಿ ಸಿಗುತ್ತೆ, ಬಟ್ ನ್ಯಾಚುರಲ್ ಬೇಸ್ಡ್ ಏನುಂಟು ಯಾವಾಗಲೂ ತುಂಬ ಕಾಸ್ಟ್ಲಿ. ಹರ್ಬಲ್ ಲೈಫ್ನ ಉದ್ದೇಶ ಏನು? ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು. ಆ ಒಂದು ಕಾರಣದಿಂದ ರೇಟ್ನ ಬಗ್ಗೆ ಯೋಚನೆ ಮಾಡದೆ ಇಂತಹ ಫ್ರೂಕ್ಟೋಸನ್ನು ಹಾಕಿ ಕೊಡ್ತಾ ಇರೋದು. ಹರ್ಬಲ್ ಲೈಫ್ ಜನರಿಗೆ ಒಳ್ಳೆಯದನ್ನೇ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನ್ಯಾಚುರಲ್ ಬೇಸ್ ಆಗಿರುವಂತಹ ಶುಗರ್ ಅಥವಾ ಫ್ರೂಕ್ಟೋಸನ್ನೇ ಹಾಕಿಕೊಟ್ಟಿದೆ. ಇದೇ ರೀಸನ್ಗಾಗಿ ಹರ್ಬಲ್ ಲೈಫ್ನ ಪ್ರಾಡಕ್ಟ್ಗಳು ಕಾಸ್ಟ್ಲಿ. ತೂಕ ಇಳಿಸ್ಬೇಕು ಅಂತ ಹೇಳಿಬಿಟ್ಟು ಶುಗರನ್ನು ಕಂಪ್ಲೀಟಾಗಿ ಬಿಟ್ಟರೆ ಯಾವ್ಯಾವ ರೀತಿಯ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ, ಫಸ್ಟ್ ಅದನ್ನು ತಿಳ್ಕೊಬೇಕು. Hypoglycemia is a condition that occurs when blood sugar levels drop too low. It can affect people with diabetes, or it can be caused by other conditions. Symptoms: shakiness, sweating, dizziness, hunger, heart palpitations, fatigue, blurred vision, confusion, headache, and nausea. Causes: diabetes, certain medications, hot and humid weather, sudden schedule changes, high altitudes, puberty, menstruation, drinking too much alcohol, and malnutrition. ಇಂಥ ವಿಷಯ ಧ್ರುವರಾಟಿಗೆ ಗೊತ್ತಿಲ್ಲ, ಅದಕ್ಕೆ ಇಂಥ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾನೆ. ಅದನ್ನು ಜನರು ನೋಡ್ತಾ ಇದ್ದಾರೆ, ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. न्यूट्रिशनल इन्फॉर्मेशन में जाकर देखो 100 में से 24 ग्राम तो सिर्फ चीनी डली हुई है. एक बात तो हम आपसे कहना भूल ही गए. ಹೌದು, ಧ್ರುವರಾಟಿ ಒಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ನಾ ಅಥವಾ ಮುಚ್ಚಿಟ್ನಾ? ಧ್ರುವ ಹೇಳಿದ ಹಾಗೆ 25 ಗ್ರಾಮ್ ಒಂದು ಶೇಕ್ನಲ್ಲಿ ಇರಲ್ಲ. ಒಂದು ಶೇಕ್ನಲ್ಲಿ 6 ಗ್ರಾಮ್ ಶುಗರ್ ಇರುತ್ತೆ. 6 ಗ್ರಾಮ್ ಅಂದರೆ ಎಷ್ಟು? ಒಂದ್ಸತ ಕಂಪೇರ್ ಮಾಡಿ ನೋಡುವ. ಈ ಒಂದು ಚಿತ್ರ ನೋಡಿ, 1 ರೂಪಾಯಿ ಕಾಯಿನ್ಗೂ 6 ಗ್ರಾಮ್ ಶುಗರ್ಗೂ ಇರುವಂಥ ವ್ಯತ್ಯಾಸ ಎಷ್ಟು? ಇನ್ನು BTV ಹೇಳ್ತಾ ಇರೋದೇನು? ಶುಗರ್ ತಿಂದರೆ ಲಿವರ್ ಹೋಗುತ್ತೆ. ಆ್ಯಪಲ್ನಲ್ಲಿ 25 ಗ್ರಾಮ್ನಷ್ಟು ಶುಗರ್ ಇರುತ್ತೆ. ಯಾರ್ಯಾರು ಆ್ಯಪಲ್ ತಿಂದಿದ್ರಿ ಒಂದ್ಸತ ಲಿವರ್ ಟೆಸ್ಟ್ ಮಾಡಿಸ್ಕೊಡ್ರಪ್ಪ, ಮತ್ತು ಹೋಗಿರ್ಬೋದು. BTV ಹೇಳ್ತಾ ಉಂಟಲ್ಲ. ಈ ಕ್ಲಿಪ್ ಒಂದ್ಸತ ನೋಡುವ. According to the American Heart Association, adults should consume no more than 36 grams, 9 teaspoons, of added sugar per day for men and 25 grams, 6 teaspoons, for women. This translates to limiting added sugar to less than 10% of your total daily calorie intake. ಎಸ್, ವಯಸ್ಕ ಪುರುಷರು ದಿನಕ್ಕೆ 36 ಗ್ರಾಮ್ನಷ್ಟು ಮತ್ತು ಲೇಡೀಸ್ ಬಂದುಬಿಟ್ಟು 25 ಗ್ರಾಮ್ನಷ್ಟು ಶುಗರನ್ನು ಬಳಸ್ಬೋದು. ತಲೆಬುಡ ಗೊತ್ತಿಲ್ಲದೆ ಯೂಟ್ಯೂಬ್ನಲ್ಲಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಮಾಡಿ ಹಾಕೋದಾ? MBBS ಆಗಿರುವಂಥ ಅಂಜನಪ್ಪ ಮೆಕ್ಯಾನಿಕ್ ಇಂಜಿನಿಯರ್ ಆಗಿರುವಂಥ ಧ್ರುವರಾಟಿ, ಇವ್ರ ಹತ್ರ PhD ಆದಂಥ ಸೈಂಟಿಸ್ಟು ಡಾಕ್ಟರ್ಸು ಮತ್ತು ಕಲೀಲಿಕ್ಕೆ ಬರಬೇಕಾ? ಅಣ್ಣ ಅಣ್ಣ ಟೈಮ್ ಕಡಿಮೆ ಉಂಟು, ಆಮೇಲೆ ನಗುವಂತ್ರಿ. ಸಿಚುವೇಶನ್ ಬೇಕಾದಷ್ಟು ಉಂಟು ನಗಲಿಕ್ಕೆ. ಶೇಕ್ ಕುಡಿದು ಒಬ್ಬರು ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಮಾಡಿದ್ರಲ್ವಾ? ಈ ನ್ಯೂಸ್ನಲ್ಲಿ ಏನುಂಟು ಒಂದ್ಸಲ ನೋಡ್ಕೊಂಬರುವ. MRI ಮಾಡಿಸಿದ್ಮೇಲೆ ಏನೈತೆ, ಇಲ್ಲ ಅದು ನಿಮ್ ತಾಯಿಯವ್ರಿಗೆ ಪ್ಯಾರಲೈಸ್ ಆಗ್ಯದ, ಇಲ್ಲ ಬ್ರೇನ್ ತೋರ್ಸಕತ್ತದ MRI ದಾಗ ಪ್ರಾಬ್ಲಮ್ ಆಗಿದೆ, ಮೇಜರೇ ಇದೆ ಅದು. ತೀರ್ಕೊಂಡಿರೋರ ಮಗ ಹೇಳಿದ ಹಾಗೆ MRI ರಿಪೋರ್ಟ್ನಲ್ಲಿ ಏನು ಬಂದಿದೆ, ಇವ್ರ ಬ್ರೈನ್ನಲ್ಲಿ ಏನೋ ಸಮಸ್ಯೆ ಆಗಿಬಿಟ್ಟು ಇವರಿಗೆ ಪ್ಯಾರಾಲಿಸಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ತೋರಿಸಿರೋ ಹಾಗೆ ಇವತ್ತಿನ ದಿನದಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ಬರು ಸ್ಟ್ರೋಕ್ನಿಂದ ಸಾಯ್ತಾ ಇದ್ದಾರೆ. ಹಾಗಾದರೆ ಈ ಸ್ಟ್ರೋಕ್ ಆಗಲಿಕ್ಕೆ ರೀಸನ್ ಏನು? ಫಸ್ಟ್ ಇದನ್ನು ತಿಳ್ಕೊಳ್ಳುವ. ಸ್ಟ್ರೋಕ್ ಆಗಲಿಕ್ಕೆ ಇಷ್ಟೆಲ್ಲ ರೀಸನ್ ಇದ್ದಾವೆ ಬಾಸ್. ಅದರಲ್ಲಿ BP ಮತ್ತು ಶುಗರ್ ಕೂಡ ಉಂಟು. ಅಜೀಜ್, ಅಮ್ಮಗೆ ಮೊದಲೇ BP ಇತ್ತ, ಶುಗರ್ ಇತ್ತು. ಇಲ್ಲಿ ತೀರ್ಕೊಂಡವರಿಗೆ BP ಮತ್ತು ಶುಗರ್ ಇತ್ತು. BP ಶುಗರ್ ಇರೋರಿಗೆ ಯಾವಾಗ ಬೇಕಾದರೂ ಸ್ಟ್ರೋಕ್ ಹೊಡಿಬಹುದು ಬಾಸ್. ಸ್ಟ್ರೋಕ್ ಆದಾಗ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಬರ್ತಾವಲ್ವಾ, ಅದರಲ್ಲಿ ವಾಮಿಟಿಂಗ್ ಅಥವಾ ವಾಂತಿ ಕೂಡ ಒಂದು. ಇದರ ಬಗ್ಗೆ ಅಂಜನಪ್ಪ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಒಂದ್ಸತ ನೋಡುವ. MRI ಬ್ರೈನ್ ಮಾಡಿರ್ತಾರಮ್ಮ, ಬ್ರೈನ್ ಒಳಗೆ ಹೆಮರೇಜ್ ಆಗಿದ್ರೆ BP ಇರೋರಿಗೆ ರಪ್ಚರ್ ಆಗುತ್ತೆ, ಇಂಟ್ರಾವ್ಯಾಸ್, ಅದರಿಂದ ಸತ್ತಿರ್ಬೋದು. ಎರಡನೇದು ಏನಾಗುತ್ತೆ ಗೊತ್ತಮ್ಮ, ಅನ್ಕಾನ್ಶಿಯಸ್ ಆಗ್ತಾರೆ ಒಂದು 5 ವಾಮಿಟಿಂಗ್ ಆದ್ಮೇಲೆ. ಆಮೇಲೆ ವಾಮಿಟ್ನ ಆಸ್ಪಿರೇಷನ್ ಆಗುತ್ತೆ, ವಿ ಕಾಲ್ ಇಟ್ ಆಸ್ ಆಸ್ಪಿರೇಷನ್ ಡೆತ್. ಇವೆರಡು ಕಾರಣ ಇರ್ಬೋದು. ಅಂಡ್ ಇದು ತಗೊಂಡಿದ್ದಕ್ಕೂ ಪ್ಯಾರಾಲಿಸಿಸ್ ಆಗಿದ್ದಕ್ಕೂ ದೇರ್ ಇಸ್ ನೋ ರಿಲೇಷನ್. ಸೈಂಟಿಫಿಕಲ್ ನಾನು ಹೇಳ್ತೀನಿ, ಆಗಿರ್ಬೋದು ಹೇಳಲ್ಲ. ಡೆತ್ ಆಗಿದೆಯಲ್ಲ, ಅದ್ರ ಮೇಲೆ ಒಂದೇ ಒಂದು ಕಾಮೆಂಟು, ಆಕೆ ವಾಂತಿ ಆಗಿ ಸತ್ತಿರೋದಕ್ಕೆ ಐ ಎಮ್ ಎ ಸರ್ಜನ್, ಡಿಹೈಡ್ರೇಷನ್ ಆಗಿ ಸಾಯ್ತಾರೆ. ಬಟ್ ಇದರಿಂದನೇ ಸತ್ಲೋ ಇಲ್ಲ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ಇಲ್ದಿರ ನಾವು ಮಾತಾಡಬಾರ್ದು. ಎನಿವೆ ಇದು ತಗೊಂಡ್ಲು, ದಟ್ ಎಪಿಸೋಡ್ ಕ್ರಿಯೇಟೆಡ್, ವಾಮಿಟಿಂಗ್ ಆಯ್ತು, ಬಟ್ ನಿಜವಾಗ್ಲೂ ಇದರಿಂದನೇ ಡೆತ್ ಅಂದ್ರೆ ಏನ್ ಗೊತ್ತಾ ಸರ್? ಈ ಕ್ಲಿಪ್ ನೋಡಿದಾಗ ಒಂದು ವಿಷಯ ಗೊತ್ತಾಗ್ತಾ ಉಂಟು. ಅಂಜನಪ್ಪನವರು ನಾಲೆಜ್ ಡಿಫಿಷಿಯನ್ಸಿ ಅಥವಾ ಯಾರೋ ಮಿಸ್ಗೈಡ್ ಮಾಡಿರೋದ್ರಿಂದ ಈ ಒಂದು ನ್ಯೂಸಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದೊಮ್ಮೆ ಹರ್ಬಲ್ ಲೈಫ್ ಮೇಲೆ ಗೂಬೆನೇ ಕೂರಿಸ್ಬೇಕು ಅನ್ನೋದಿದ್ರೆ ಡಾಕ್ಟರ್ ಅಂಜನಪ್ಪ ಈ ವಿಷಯನೇ ಹೇಳ್ತಾ ಇರಲಿಲ್ಲ. ಇದು ನನ್ನ ಸ್ವಂತ ಅಭಿಪ್ರಾಯ ಬಾಸ್. ನಂಬೋದು ಬಿಡೋದು ನಿಮಗೆ ಬಿಟ್ಟಿರೋದು. ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ಗೊತ್ತಾಗೋದು
ಇದೊಂದು ಕಾಕತಾಳೀಯ ಅಂತ ಹೇಳಿದ್ರೆ ಕಾಗೆ ಕೂರೋದಕ್ಕೂ ರೆಂಬೆ ಮುರಿಯೋದಕ್ಕೂ, ಕಾಗೆಯಿಂದನೇ ರೆಂಬೆ ಮುರಿತು ಅನ್ನೋ ಹಾಗೆ ಈ ಅಮ್ಮ ಸ್ಟ್ರೋಕ್ ಆದಾಗಲೇ ಬಂದುಬಿಟ್ಟು ಶೇಕ್ ಕುಡಿದಿದ್ದಾರೆ. ಶೇಕ್ನಿಂದಲೇ ಇವ್ರು ತೀರ್ಕೊಂಡಿದ್ದಾರೆ ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಆಯಿತು. BTವರೆಗೂ ಒಂದು ನ್ಯೂಸ್ ಸಿಕ್ತು, ತಾವು ಮಾಡಿರೋದು ಕರೆಕ್ಟ್ ಅಂತ ಸಾಬೀತು ಮಾಡಲಿಕ್ಕೆ. ಹಾಕಿದ್ರಪ್ಪ ಜಡ್ದ್ರಪ್ಪ. ಈ ಶೇಕಿಗೂ ಈ ಸಾವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಶೇಕ್ನಿಂದ ಈ ಸಾವಾಗಿಲ್ಲ. ಈ ಒಂದು ನ್ಯೂಸ್ನ ಬಗ್ಗೆ ಬೇರೆ ಮೀಡಿಯಾಗಳು ಯಾಕೆ ಪ್ರಸಾರ ಮಾಡಿಲ್ಲ? ಇದು ಇಂಪಾರ್ಟೆಂಟ್ ಅಲ್ವಾ? ಯಾಕಿರ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಎಲ್ಲ ಮುಗೀತು. ಈಗ ಹೇಳುವಂಥ ಈ ಒಂದು ವಿಷಯ ಏನುಂಟು ತುಂಬ ಇಂಪಾರ್ಟೆಂಟ್ ಉಂಟು. ಫುಲ್ ನೋಡಿ, ಅರ್ಧಂಬರ್ಧ ನೋಡ್ಕೋಬೇಡಿ ಆಯಿತಾ? ನ್ಯೂಸ್ ಚಾನೆಲ್ಗಳು ಹೇಗೆ ಕೆಲಸ ಮಾಡ್ತವೆ ಫಸ್ಟ್ ಇದನ್ನು ತಿಳ್ಕೊಳ್ಳುವ. ನ್ಯೂಸ್ ಚಾನೆಲ್ ನಡೆಸಲಿಕ್ಕೆ ಖರ್ಚು ವೆಚ್ಚ ಅಂತ ಹೇಳ್ಬಿಟ್ಟು ಇರುತ್ತಲ್ವ. ಆ ಖರ್ಚು ವೆಚ್ಚ ಅಂತ ಹೇಳಿದ್ರೆ ಲೈಸೆನ್ಸ್ ಫೀ ಆಯಿತು, ಕಟ್ಟಡದ ಬಾಡಿಗೆ ಆಯಿತು, ಕರೆಂಟ್ ಬಿಲ್ ಆಯಿತು, ಸಿಸ್ಟಮ್ ಮೇಂಟೆನೆನ್ಸ್ ಆಯಿತು, ಅದರ ಜೊತೆಗೆ ಈ ಎಲ್ಲ ಆ್ಯಂಕರ್ಸ್ಗಳಿಗೆಲ್ಲ ಕೊಡಬೇಕಲ್ವ ಪಗಾರು, ಅದು ಆಯಿತು. ಅದರ ಜೊತೆಗೆ ಎಷ್ಟು ಜನರು ನ್ಯೂಸ್ ರಿಪೋರ್ಟರ್ಗಳಿರ್ತಾರೆ, ತಾಲೂಕಿಗೆ ಒಬ್ಬೊಬ್ಬರಾಗೆ ಇರ್ತಾರಲ್ವ, ಅವರಿಗೆಲ್ಲ ಸಂಬಳ ಕೊಡಬೇಕು, TADA ಕೊಡಬೇಕು. ಹಾಗೆ ದೊಡ್ಡ ಖರ್ಚು ಈ ನ್ಯೂಸ್ ಚಾನೆಲ್ಗಳ ಮೇಲೆ ಇರ್ತದೆ. ಈ ಎಲ್ಲ ಖರ್ಚುಗಳನ್ನು ಹೇಗೆ ಇವರು ಮೇಂಟೈನ್ ಮಾಡ್ತಾರೆ? ಅದಕ್ಕೆ ಅವರಿಗೆ ಹೆಲ್ಪಿಗೆ ಬರೋದೇ ಈ ಅಡ್ವರ್ಟೈಸ್ಮೆಂಟ್ಗಳು. ಆ್ಯಡ್ ಏಜೆನ್ಸಿಗಳು ಚಾನೆಲ್ನ ಪಾಪ್ಯುಲಾರಿಟಿ ಮತ್ತು TRP ನೋಡ್ಕೊಂಡ್ಬಿಟ್ಟು ಆ್ಯಡನ್ನು ಕೊಡ್ತಾರೆ. ಆ ಆ್ಯಡಿಗೆ ಕೊಡುವಂಥ ರೇಟ್ ಕೂಡ ಈ TRP ಮತ್ತು ಪಾಪ್ಯುಲಾರಿಟಿ ಮೇಲೇ ಫಿಕ್ಸ್ ಮಾಡಿರ್ತಾರೆ. TRP ಕಡಿಮೆ ಆದಾಗ ಆ್ಯಡ್ ಸಿಗೋದು ಕಷ್ಟ. ಆ್ಯಡ್ ಸಿಕ್ಕರೂ ಅದಕ್ಕೆ ಜಾಸ್ತಿ ಅಮೌಂಟ್ ಏನು ಸಿಗಲ್ಲ. ಇಂಥ ಸಮಯದಲ್ಲಿ ಕೆಲವೊಂದು ಮೀಡಿಯಾಗಳು ಏನು ಮಾಡ್ತವೆ? ಸಮಾಜಘಾತುಕ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವರಿಗೆ ಯೂಸ್ ಆಗೋದು ಯೆಲ್ಲೋ ಜರ್ನಲಿಸಮ್ ಅಂದರೆ ಹಳದಿ ಪೇಪರ್ನಲ್ಲಿ ಪ್ರಿಂಟ್ ಮಾಡಿಕೊಡೋದಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿದರೆ ಇಲ್ಲಿ ಕಾಣಿಸ್ತಾ ಇರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಕೆಳಗೆ ಕೊಟ್ಟಿರುವಂತಹ ಲಿಂಕನ್ನು ಫಾಲೋ ಮಾಡಿ. ನಿಮಗೆ ಯೆಲ್ಲೋ ಜರ್ನಲಿಸಮ್ ಅಂದರೆ ಏನಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಈ ನೆಕ್ಸ್ಟ್ ವಿಷಯ ಚರ್ಚೆ ಮಾಡೋ ಮೊದಲು ಈ ಒಂದು ವಿಡಿಯೋ ನೋಡ್ಕೊಂಬರುವ. ಎಲ್ಲ ಪತ್ರಿಕಾ ಧರ್ಮ ಮರ್ತು ಬಿಟ್ರು. ಈಗ ಏನಿದ್ರು ಉದ್ಯಮ, ಹಣ ಆಯ್ತು. ನೀನು ಹಣ ಕೊಟ್ಟಿಯ, ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ. ಅತ್ಯಾಚಾರ ಮಾಡು, ನೀನು ಕೊಲೆ ಮಾಡು, ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ, ನೀನು ದೇವರಾಗ್ಬಿಡ್ತೀಯ, ನೀನು ದೊಡ್ಡವನಾಗ್ಬಿಡ್ತೀಯ. ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ಗಳಾಗ್ಬಿಟ್ಟಿದ್ದಾರೆ. ಬಿಸ್ನೆಸ್ ಓಪನ್ ಆಗಿ ಹೇಳ್ತೀನಿ. ನಾನು ಕೂಡ 23 ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ, ವಿಜಯ ಟೈಮ್ಸ್ ಅಂತ. ನನಗಂತೂ ನಾನು ಇನ್ನೊಂದು 4-5 ತಿಂಗಳಷ್ಟೇ ನನ್ನಿಂದ ನಡ್ಸಕ್ಕಾಗೋದು. ಮೋಸ್ಟ್ಲಿ ನನ್ನಿಂದ ಇಲ್ಲಿ ಆಗಲ್ಲ. ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನೂ ನಡ್ಸಕ್ಕಾಗಲ್ಲ ಅಂತ ಸತ್ಯವನ್ನ ನಂಬಿಬಿಟ್ಟೆ ನಾನು. ಅರ್ಥ ಆಯ್ತು ನನಗೂ ಕೂಡ. ನನ್ನಿಂದ ಇನ್ನೊಂದು 2-3 ತಿಂಗಳು ಅಷ್ಟೇ ನಡ್ಸಕ್ಕಾಗೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡಕ್ಕಾಗಲ್ಲ. ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಯಾವ ಮುಲಾಜು ಬೇಡ. ಏನ್ ನಾವು ಮೇಕಪ್ ಹಾಕೊಂಡು ಸ್ಕ್ರೀನಲ್ಲಿ ಬಂದು ಡಂಗ್ ಮಾತಾಡ್ತೀವಲ್ಲ, ನೋ, ಅಂತ ಯಾವ ಸತ್ಯಗಳು ಪತ್ರಿಕೆಯೊಳಗಿಲ್ಲ. ಎಲ್ಲರೂ ಕೂಡ ಪತ್ರಿಕಾ ಧರ್ಮವನ್ನ ಮರೆತು ಬಿಟ್ಟು, ಪತ್ರಿಕಾ ಧರ್ಮ ಅಂದ್ರೆ ಏನು? ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವುಗಳು ಸರಿದಾರಿಗೆ ನಡೀತಾ ಇಲ್ಲ, ತಪ್ಪು ಮಾಡ್ತಾ ಇವೆ ಅಂದಾಗ ಅವರನ್ನ ಸರಿದಾರಿಗೆ ತರಿಸಬೇಕಾದಂತ ದೊಡ್ಡ ಕೆಲಸವನ್ನ ಮಾಡಬೇಕಿತ್ತು ಯಾವುದು ಪತ್ರಿಕೆಯವರು. ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕಿತ್ತು. ಆದ್ರೆ ಇವತ್ತು ಬಿಸ್ಕಿಟ್ ಹಾಕಿದ ನಾಯಿಗಳ ತರ ಬಾಲ ಅಲ್ಲಾಡಿಸ್ಕೊಂಡಿದೀವಿ ನಾವು. ಇವ್ರು ಹೇಳಿದಾಗೆ ನಿಷ್ಠೆಯಿಂದ ಸುದ್ದಿ ಮಾಧ್ಯಮ ನಡೆಸೋದು ತುಂಬ ಕಷ್ಟ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ನಾನು ಕೂಡ ಹಿಂದೆ ನ್ಯೂಸ್ ಚಾನೆಲ್ ಮಾಡ್ತಾ ಇದ್ದೆ. ನಮ್ಮಲ್ಲಿ ಬಹಳಷ್ಟು ಪತ್ರಕರ್ತರಿದ್ರು. ಅದರಲ್ಲಿ ಒಬ್ಬವನು ಮಾತ್ರ ನನ್ನ ಹೆಸರು ಹೇಳ್ಕೊಂಡ್ಬಿಟ್ಟು ಎಲ್ಲ ಕಡೆ ರೂಲ್ ಕಾಲ್ ಮಾಡ್ಕೊಂಡು ಬರ್ತಾ ಇದ್ದ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ನ್ಯೂಸ್ ಚಾನೆಲ್ನಿಂದ ನಾನು ಹೊರಗೆ ಬಂದನೋ ಆವಾಗ ಈ ಎಲ್ಲ ವಿಷಯಗಳು ನಂಗೆ ಗೊತ್ತಾಗ್ತಾ ಹೋದವು. ನನ್ನ ಹಿಂದೆ ನನ್ನ ಹೆಸರನ್ನು ಹೇಳ್ಕೊಂಡು ಏನೇನು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ನಿಷ್ಠೆಯಿಂದ ಈ ಒಂದು ಸುದ್ದಿ ಮಾಧ್ಯಮ ನಡೆಸಬೇಕು ಅನ್ನುವಂಥ ನನ್ನ ಕನಸು ಏನಿತ್ತು, ಆ ಕನಸು ನೆರವೇರಲಿಲ್ಲ. ಎಂತಕ್ಕಂದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ನನ್ನಲ್ಲೂ ಕೂಡ ಆಯ್ಕೆ ಇತ್ತು, ಎಲ್ಲೋ ಜರ್ನಲಿಸಮ್ ಮಾಡೋದು ಅಥವಾ ಈ ಸುದ್ದಿ ಮಾಧ್ಯಮ ಬಿಡೋದು. ಸೊ ನಾ ಎರಡನೇ ಆಯ್ಕೆಯನ್ನು ಮಾಡ್ಕೊಂಡ್ಬಿಟ್ಟೆ, ಸುದ್ದಿ ಮಾಧ್ಯಮ ಬಿಟ್ಟೆ. ಹಾಗಂತ ಕಷ್ಟನೂ ನಷ್ಟನೂ. ಕೆಲವೊಂದು ಚಾನೆಲ್ಗಳು ಈಗಲೂ ಕೂಡ ನಿಷ್ಠೆಯಿಂದ ಕೆಲವೊಂದು ನ್ಯೂಸ್ಗಳನ್ನು ಪ್ರಸಾರ ಮಾಡ್ತಾ ಇದೆ. ಅಂಥ ನ್ಯೂಸ್ ಚಾನೆಲ್ಗಳಿಗೆ ಹೆಡ್ಸ್ ಆಫ್. ಈ ಎಲ್ಲೋ ಜರ್ನಲಿಸಮ್ನ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಇಂಪಾರ್ಟೆಂಟ್ ಅಲ್ಲದೆ ಇರುವಂಥ ನ್ಯೂಸನ್ನು ಕೂಡ ಹೈಲೈಟ್ ಮಾಡಿ ತೋರಿಸೋದು. ಇಲ್ಲಿ ಹೋದರೆ ಹುಲಿ ಹೋಯ್ತು ಅನ್ನೋ ಹಾಗೆ ನಡೀದೇ ಇರೋ ಘಟನೆಯನ್ನು ನ್ಯೂಸ್ ಮಾಡಿ ತೋರಿಸೋದು. ಫ್ಯೂಚರ್ನ ಬಗ್ಗೆ ಜನರಲ್ಲಿ ಹೆದರಿಕೆ ಬರೋ ಹಾಗೆ ನ್ಯೂಸ್ಗಳನ್ನು ಮಾಡಿ ಹಾಕೋದು. ಎಕ್ಸಾಂಪಲ್ 2000 ಇಸ್ವಿಯಲ್ಲಿ ಜಗತ್ ಪ್ರಳಯ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಮಾಧ್ಯಮಗಳು ಪ್ರಸಾರ ಮಾಡಿದ್ದು. ಈಗಲೂ ಕೂಡ ಬದುಕಿದ್ದೇವೆ. ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ನೀವು ನೋಡ್ತಾ ಇದ್ದೀರಿ. ರಾಜಕೀಯವಾಗಿ ಒಂದು ಪಕ್ಷದ ಪರವಾಗಿ ಮಾತಾಡೋದು. ರೀಸನ್ ಅವ್ರು ಕೊಡುವಂಥ ಹಣ. ಸಂಘ ಸಂಸ್ಥೆಗಳಿಂದ ಪ್ರೋತ್ಸಾಹ ಧನ ಅಥವಾ ಜಾಹೀರಾತು ಸಿಗದೇ ಇದ್ದಾಗ ಆ ಸಂಘ ಸಂಸ್ಥೆಗಳ ವಿರುದ್ಧ
ಅಪಪ್ರಚಾರ ಮಾಡುವಂಥ ನ್ಯೂಸ್ಗಳನ್ನು ಮಾಡಿ ಹಾಕೋದು. ಒಂದು ಕಂಪ್ನಿಯಿಂದ ಹಣ ಪಡೆದು ಇನ್ನೊಂದು ಕಂಪ್ನಿಯನ್ನು ನೆಗೆಟಿವ್ ಆಗಿ ತೋರಿಸೋದು. ಮಾನಹಾನಿಕರ ನ್ಯೂಸ್ ಮಾಡೋದಾಗಿ ಗಣ್ಯ ವ್ಯಕ್ತಿಗಳಿಗೆ ಹೆದರಿಸಿ ಅವರಿಂದ ಹಣ ಸುಲಿಯೋದು. ಕಂಪ್ನಿಗಳಿಂದ ಜಾಹೀರಾತು ಸಿಗದೇ ಇದ್ದಾಗ ಅಂಥ ಕಂಪ್ನಿಗಳನ್ನು ನೆಗೆಟಿವ್ ಆಗಿ ತೋರಿಸುವಂಥ ನ್ಯೂಸ್ ಮಾಡಿ ಹಾಕೋದು. ಹಣ ಪಡೆದು ಮೋಸ, ದಗ, ವಂಚನೆ ಮಾಡೋರನ್ನ ನಾಯಕನಂತೆ ಈ ಸಮಾಜಕ್ಕೆ ತೋರಿಸೋದು. ಹೀಗೆ ಬೇರೆ ಬೇರೆ ರೀತಿಯಿಂದ ಸತ್ಯಕ್ಕೆ ವಿರುದ್ಧವಾದ ಕೆಲಸ ಮಾಡಿ ಹಣ ಮಾಡುವಂಥ ದಂಧೆ ಈ ಯೆಲ್ಲೋ ಜರ್ನಲಿಸಮ್ ಮಾಡೋರು ಕೇಸ್ನಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿಬಿಟ್ಟು ವ್ಯಾಕರಣ ಅಥವಾ ಗ್ರಾಮರನ್ನು ಚೆನ್ನಾಗಿ ಬಳಸ್ಕೊಳ್ತಾರೆ. ಅದರಲ್ಲಿ ಸ್ಪೆಷಲ್ ಈ ಒಂದು ಕ್ವೆಶ್ಚನ್ ಮಾರ್ಕ್, ಇದನ್ನು ಸರಿಯಾಗಿ ನೋಡಿಟ್ಕೊಳ್ರಿ, ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸ್ಪೆಷಲಾಗಿ ಸುದ್ದಿ ಮಾಧ್ಯಮಗಳು ಕೇಸ್ನಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿಬಿಟ್ಟು ಕೆಲವೊಮ್ಮೆ ಪ್ಯಾನಲಿಸ್ಟ್ಗಳನ್ನು ಕರೆಸ್ಕೊಳ್ತಾರೆ. ಆ ಪ್ಯಾನಲಿಸ್ಟ್ ಬಾಯಲ್ಲಿ ಅವ್ರಿಗೆ ಏನೇನು ಬೇಕೋ ಎಲ್ಲದನ್ನು ಹೇಳಿಸ್ತಾರೆ. ಒಂದೊಮ್ಮೆ ಕೇಸ್ ಆಯಿತು ಅಂತ ಹೇಳಿದ್ರೆ ಇದೆಲ್ಲ ನಾವು ಹೇಳಿದ್ದಲ್ಲಪ್ಪ ಆ ಪ್ಯಾನಲಿಸ್ಟ್ಗಳು ಅಂತ ಹೇಳಿಬಿಟ್ಟು ಅವರಿಗೂ ಬಗಣಿಗೂಟ ಇಡ್ತಾರೆ. ಈ ಕ್ಲಿಪ್ ಒಮ್ಮೆ ನೋಡಿ. ಅವ್ರಿಗೆ ಅರ್ಥ ಆಗಬೇಕಾದ್ರೆ ಇದು ಸ್ಲೋ ಪಾಯ್ಸನ್ನ ಅಥವಾ ಡೆಡ್ ವಿಷಕಾರಿನ ಕೊಲ್ಲುತ್ತ ಅನ್ನೋದು ಅದು ಮಾಧ್ಯಮದ ವಿಚಾರ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನೇ ಇರಲಿ, ಅಂಜನಪ್ಪ ತುಂಬ ಬುದ್ಧಿವಂತರು. ಈ ಒಂದು ಮಾತು ಹೇಳಿಬಿಟ್ಟು ನೆಕ್ಸ್ಟ್ ಬರುವಂಥ ಒಂದು ದೊಡ್ಡ ಪ್ರಾಬ್ಲಮ್ನಿಂದ ತಪ್ಪಿಸ್ಕೊಂಡ್ಬಿಟ್ರು. ಇದು ವಿಷಯನ ಸ್ಲೋ ಪಾಯ್ಸನ್ನ ಅನ್ನೋದು BTV ಹೇಳ್ತಾ ಉಂಟು, ನಾನು ಈ ವಿಷಯ ಹೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಸಿಂಗಲ್ ಮಾತಿನಲ್ಲೇ ಮುಗಿಸ್ಬಿಟ್ರು. ಅಂಜನಪ್ಪ 1% ಹರ್ಬಲೈಫ್ನ ಬಗ್ಗೆ ತಿಳ್ಕೊಂಡಕ್ಕೆ ಈ ರೀತಿ ಮಾತು ಬರ್ತಾ ಉಂಟಲ್ವಾ. ಒಂದೊಮ್ಮೆ ಪೂರ್ತಿ ಓದಿದಿದ್ರೆ ಖಂಡಿತವಾಗಿಯೂ ಈ BTV ನ್ಯೂಸಿಗೆ ಬರ್ತಾ ಇರಲಿಲ್ಲ ಅವರು. ಹರ್ಬಲೈಫ್ ಜಗತ್ತಿನಾದ್ಯಂತ ಫಾಸ್ಟ್ ಆಗಿ ಬೆಳೀತಾ ಇರುವಂಥ ಒಂದು ಕಂಪ್ನಿ. ಇದರಿಂದಾಗಿ ಕೆಲವೊಂದು ಕಂಪ್ನಿಗಳಿಗೆ ಅನ್ಹೆಲ್ದಿ ಕೆಲಸ ಮಾಡಿಕೊಂಡು ಇನ್ಕಮ್ ಮಾಡ್ಕೊಳ್ತಾ ಇದ್ದವರಿಗೆ ನಷ್ಟ ಆಗ್ತಾ ಉಂಟು. ಅದಕ್ಕೆ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಅದರ ಜೊತೆಗೆ ಕೆಲವೊಂದು ನ್ಯೂಸ್ ಚಾನೆಲ್ಗಳನ್ನು ಬಳಸ್ಕೊಂಡು ಅಪಪ್ರಚಾರ ಅಥವಾ ನೆಗೆಟಿವ್ ನ್ಯೂಸ್ಗಳನ್ನು ಹರಡ್ತಾ ಇರೋದು. ಹರ್ಬಲೈಫ್ನ ಕೆಡಗೋಕೆ ಕಾನೂನಿನ ಮೂಲಕ ಅಂತೂ ಆಗ್ತಾ ಇಲ್ಲ. ಏನಾದ್ರು ತಪ್ಪಿದ್ರೆ ತಾನೇ ಕಾನೂನು ಶಿಕ್ಷೆ ಕೊಡೋದು. ಇವ್ರ ಸಲುವಾಗಿ ಈ ಒಂದು ಮಾತು ಹೇಳಿ ಮಾಡಿಸ್ದಾಗಿದೆ. ಕೈಲಾಗದ ಶತ್ರುವಿನ ಕೊನೆಯ ಆಯುಧ ಅಪಪ್ರಚಾರ. ಇದು ಇಷ್ಟಕ್ಕೆ ಮುಗೀತಾ? ಇನ್ನು ಹೊಸ ಹೊಸ ಉಪಾಯ ಹುಡುಕ್ತಾ ಇದ್ದಾರೆ. ಅವುಗಳು ಕೂಡ ಮುಂದೆ ಬರ್ತಾ ಹೋಗುತ್ತೆ. ಈಗ ಮೇನ್ ಪಾಯಿಂಟಿಗೆ ಬರುವ. BTVಯಲ್ಲಿ ಏನಿದೆ ಬನ್ನಿ ನೋಡ್ಕೊಂಬರುವ. ಇಲ್ಲಿ ಹೆಡ್ಡಿಂಗ್ನ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಉಂಟು. ಈ ಹೆಡ್ಡಿಂಗಿಗೆ ಕ್ವೆಶ್ಚನ್ ಮಾರ್ಕ್ 2 ರೀತಿ ಕೆಲಸ ಮಾಡುತ್ತೆ. ಮೊದಲನೇ ಅರ್ಥ, ಇದು ಯಾವ್ಯಾವ ದೇಶದಲ್ಲಿ ಬ್ಯಾನ್ ಆಗಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತೇ ಇಲ್ಲ. ನಮಗೆ ಗೊತ್ತುಂಟು, ನೀವೆಲ್ಲ ಮೂರ್ಖರು, ನಿಮಗೆ ಗೊತ್ತಿದ್ರೆ ತಾನೇ ಇದು. ಈ ಮೊದಲನೇ ಅರ್ಥ ಬಂದುಬಿಟ್ಟು ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ. ಹರ್ಬಲೈಫ್ ಕಂಪ್ನಿ ಬಹಳಷ್ಟು ದೇಶಗಳಲ್ಲಿ ಬ್ಯಾನ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳುವಂಥದ್ದು. ಎರಡನೇ ಅರ್ಥ ಬಂದುಬಿಟ್ಟು ಇದು ಯಾವ್ಯಾವ ದೇಶದಲ್ಲಿ ಬ್ಯಾನ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಹೇಳಿ ನಮಗೆ. ಇದು ಅವ್ರ ಮೇಲೆ ಏನಾದ್ರು ಕೇಸ್ ಆದರೆ ತಪ್ಪಿಸ್ಕೊಳ್ಳಿಕ್ಕೆ ಇರುವಂಥ ಒಂದು ದಾರಿ. ನೋಡಿ, ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲಾಗಿತ್ತು, ಅದಕ್ಕೆ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದೇವೆ. ನಾವೇ ಕೇಳ್ತಾ ಇದ್ದೇವೆ ಜನರ ಹತ್ರ, ನಾವು ಇದ್ರ ಬಗ್ಗೆ ಯಾವುದೇ ತಪ್ಪನ್ನು ಹೇಳಲಿಲ್ಲ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ. ಇದೆಲ್ಲ ಒಂದು ಸೈಡ್ ಇರಲಿ. ಟೋಟಲ್ ನಾನಂತೂ ನ್ಯೂಸ್ ನೋಡಿದ್ದೇನೆ. ಈ ನ್ಯೂಸ್ನಲ್ಲಿ ಎಲ್ಲರೂ ಬ್ಯಾನ್ ಆಗಿರೋ ದೇಶದ ಹೆಸರು ಹಾಕಿದಾರಾ? ಅದೂ ಇಲ್ಲ. ಯಾವ್ದಾರು ದೇಶದಲ್ಲಿ ಬ್ಯಾನ್ ಆಗಿದ್ರೆ ತಾನೇ. ಯಾರಿಗಾದರೂ ಬ್ಯಾನ್ ಆಗಿರೋ ದೇಶದ ಹೆಸರು ಈ ನ್ಯೂಸ್ನಲ್ಲಿ ಕಾಣಿಸಿದ್ದಿದ್ರೆ ಕಮೆಂಟ್ ಮಾಡಿ. ಆದರೂ ಒಂದು ಸತ ಸರ್ಚ್ ಮಾಡಿ ನೋಡುವ ಏನು ಬರುತ್ತಂತ ಹೇಳ್ಬಿಟ್ಟು. ಈ ರಿಪೋರ್ಟ್ ಪ್ರಕಾರ ಹರ್ಬಲೈಫ್ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಉಂಟು ಎಲ್ಲಿಯೂ ಕೂಡ ಬ್ಯಾನ್ ಆಗಿಲ್ಲ. ಹರ್ಬಲೈಫ್ 95 ದೇಶಗಳಲ್ಲಿ ಉಂಟು. ಅದು ಕೆಲಸ ಸ್ಟಾರ್ಟ್ ಮಾಡಿರುವಂಥ ಯಾವುದೇ ದೇಶಗಳಲ್ಲಿ ಬ್ಯಾನ್ ಆಗಿಲ್ಲ. ಮುಳ್ಳುಗಿಡ ವಿಷಕಾರಿ ಹೂಗಳಿಂದ ತಯಾರಾಗುತ್ತಾ? ಇಲ್ಲೊಂದು ಕ್ವೆಶ್ಚನ್ ಮಾರ್ಕ್ ಇರಲಿ ಬಿಡಿ. ಆದರೂ ಒಂದು ಪ್ರಶ್ನೆ, ಇವ್ರು ಹೇಳಿರೋ ಆ ಮುಳ್ಳು ಗಿಡಕ್ಕೊಂದು ಹೆಸರು ಇರಬೇಕಲ್ವಾ? ಅದು ಯಾಕೆ ಹೇಳಲಿಲ್ಲ ಇವರು? ಆ ವಿಷದ ಹೂವಿಗೆ ಒಂದು ಹೆಸರು ಇರಬೇಕಲ್ವಾ? ಅದು ಯಾಕೆ ಹೇಳಲಿಲ್ಲ ಇವರು? ಅಥವಾ ಅದಕ್ಕೆ ಹೆಸರೇ ಇಲ್ವಾ? ಇನ್ನು ಕಂಡು ಹಿಡಿತಾ ಇದ್ದಾರೆ ಹೆಸರು. BTVನೇ ಹುಡುಕ್ತಾ ಇದ್ದಾರೆ ಅದಕ್ಕೆ ಏನಾದ್ರು ಹೆಸರು. ಇದು ಸುಮ್ಮನೆ ಬೊಗಳೆ ಬಿಡ್ತಾ ಇರೋದು ಬಾಸ್. BTV ಹಣೆ ಬರನೇ ಎಷ್ಟೆಷ್ಟು ಕೇಸ್ಗಳಿವೆ? ಇಲ್ಲೊಂದು ಕ್ವೆಶ್ಚನ್ ಮಾರ್ಕ್. BTV ಮೇಲೆ ಎಷ್ಟೆಷ್ಟು ಕೇಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾದ್ರೆ ಅಲ್ಲಿ ಐ ಬಟನ್ ಕಾಣಿಸ್ತಾ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದನ್ನೊಮ್ಮೆ ನೋಡಿ. BTVಯ ಕರ್ಮಕಾಂಡಗಳು ನಿಮಗೆ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. BTV ಮ್ಯಾನೇಜಿಂಗ್ ಡೈರೆಕ್ಟರ್ ಅರೆಸ್ಟ್ ಆಗಿರೋದು BTV ಹಣೆ ಬರ ಗೊತ್ತಾಗುತ್ತೆ. BTV ತನ್ನ ತಾಟ್ನಲ್ಲಿ ಹೆಗ್ಣನೇ ಬಿದ್ದಿದೆ, ಅದನ್ನು ನೋಡೋದು ಬಿಟ್ಟು ಬೇರೆಯವ್ರ ತಾಟಲ್ಲಿ ನೊಣ ಬಿದ್ದಿರೋದು ಹುಡುಕ್ಲಿಕ್ಕೆ ಹೋಗೋದಲ್ಲ. ಕರ್ಮ. ನಾನು, ನನ್ನ ಮಿಸ್ಸಸ್ಸು, ನನ್ನ 14 ವರ್ಷದ ಮಗಳು ಕಳೆದ 5 ವರ್ಷದಿಂದ ಈ ಒಂದು ಹರ್ಬಲೈಫ್ ಪ್ರಾಡಕ್ಟನ್ನು ಬಳಸ್ತಾ ಇದ್ದೇವೆ. BTV ಹೇಳಿರೋ ಆ ಒಂದು ವಿಷಯಕ್ಕೆ ನಮ್ಮ ಮೇಲೆ ಸಿಂಪತಿ ಬಂದಿರಬೇಕು. ಅದಕ್ಕೆ ಇನ್ನೂ ಏನೂ ಮಾಡಿಲ್ಲ ಅಲ್ವಾ? ನನ್ನ ಕೋಚ್ ಮನೆಯಲ್ಲಿ 7 ವರ್ಷದಿಂದ, ಮೆಂಟರ್ಸ್ ಮನೆಯಲ್ಲಿ 8 ವರ್ಷದಿಂದ, ನನ್ನ ಆರ್ಗನೈಸೇಷನಲ್ಲಿ 13 ವರ್ಷದಿಂದ, ನಮ್ಮ ಭಾರತ ದೇಶದಲ್ಲಿ 25 ವರ್ಷದಿಂದ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ 45 ವರ್ಷದಿಂದ ಹರ್ಬಲೈಫನ್ನು ಬಳಸ್ತಾ ಇದ್ದವರು ಎಷ್ಟೋ ಜನರಿದ್ದಾರೆ. ಅವರೆಲ್ಲರ ಮೇಲೆ ಏನು ಪ್ರೇಮ, ಏನು ಕರುಣೆ ಈ ವಿಷಯಕ್ಕೆ. ಆಹಾ, ಅದಕ್ಕೆ ಆ ವಿಷಯಕ್ಕೊಂದು ದೊಡ್ಡ ನಮಸ್ಕಾರ. ಈ ವಿಡಿಯೋದಲ್ಲಿ 45 ವರ್ಷಗಳಿಂದ ಹರ್ಬಲೈಫ್ ಪ್ರಾಡಕ್ಟ್ ಬಳಸ್ತಾ ಇದ್ದವ್ರು ಕಾಣಿಸ್ತಾ ಇದ್ದಾರೆ ನೋಡಿ. ಅವರಿಗೆ ವಿಷ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಒಂದ್ಸತ ಅವ್ರ ಬಾಯಲ್ಲಿ ಕೇಳುವ.
Well, you're so welcome, and I am very blessed and grateful to be here on stage. I've been involved for 45 years. I got started with Herbalife when it was 6 weeks old. You know, Mark was 24, I was 27. And I was like a young adult kid following this other kid named Mark Hughes. And I didn't know what I was doing, but I was desperate. You know, as a groceries checker and school teacher, I worked in bad neighborhoods. And I actually thought I was on the verge of having a nervous breakdown when I read an ad in the Los Angeles newspaper. It said, "Prisoner, are you tied to a desk? Do you hate punching a clock?" And I called that ad, and it was like the synchronicity we learned in the trainings. It was at that moment that I found somebody who cared about me. That was Mark Hughes. He cared how I felt, he cared the struggles I had, and he said, if you come down and take a look, and this is something that you're going to want to do, I will train you, I will walk alongside you. And this became my home. It's been my home for 45 years. ಜಗತ್ತಿನಾದ್ಯಂತ ಎಷ್ಟೋ ಡಾಕ್ಟರ್ ಮತ್ತು ಸೈಂಟಿಸ್ಟ್ಗಳು ಈ ಪ್ರಾಡಕ್ಟನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡ್ಕೊಂಡು ಬರುವ. So it has been a great journey. I've been associated with Herbalife for last 23 years. My husband is an orthopedic surgeon. But you know, as doctors, we thought we knew everything, but we were actually not in good health in spite of being doctors. So Herbalife gave us great health. And you know, we at Herbalife are very passionate about health, nutrition and fitness. And our philosophy is active health. ಇದು ದಂತ ವೈದ್ಯ ಡಾಕ್ಟರ್ ಕಶ್ಯಪ್ ಅವರ ಅನುಭವ ಹೇಳ್ಕೊಂಡಿದ್ದಾರೆ. ಏನು ತಿನ್ನು ಮೇಲೆ ಕ್ಲಿನಿಕ್ ಮೇಲೆ ನಾಟಕದ ಪ್ರಾಕ್ಟೀಸು ಎಲ್ಲ ಓಡಾಟ ಇಲ್ಲ, ಎಲ್ಲ ಇಲ್ಲೇ. ಆಮೇಲೆ ಇಲ್ಲ ಯಾಕೋ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸಿ ಅದಾದ್ಮೇಲೆ ಬಟ್ ನನ್ನ ಲೈಫ್ ಬದಲಾಯಿಸಿದ್ದು ಒಂದು ಶೇಕ್. ಐ ಡೋಂಟ್ ನೋ ಅದನ್ನು ಹೇಳ್ಬೋದು ಇಲ್ವೋ, ಹರ್ಬಲೈಫ್. ನೀವೊಬ್ರು ಡಾಕ್ಟ್ರು ಕೂಡ. ನಾನು ಹಂಗಾಗಿ ಕೇಳ್ತೇನೆ, ಯಾಕೆಂದರೆ ಅದು ಬೇರೆ ಹೆಲ್ತ್ಗೆ ತುಂಬ ಹಾರ್ಮ್ಫುಲ್ಲು. ಅದು ತೊಗೊಂಡ್ರೆ ದೇಹದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ, ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಯಾರೋ ಇದು ಈ ಥರನೇ ಹೇಳಿದ್ರು ಅಂತ ಅದನ್ನು ತೊಗೊಳಕ್ಕೆ ಶುರು ಮಾಡಿ 2 ವರ್ಷ ಆದಮೇಲೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸಿದೆ. ಎಲ್ರಿಗೂ ಇದು ವರ್ಕ್ ಆಗುತ್ತೆ ಅಂತ ಏನಿಲ್ಲ, ನನಗೆ ಇದು ವರ್ಕ್ ಆಗಿದೆ. ಹರ್ಬಲ್ ಲೈಫ್ ನನಗೆ ವರ್ಕ್ ಆಗಿದೆ. ಅಂದರೆ ನೀವು ಊಟ ಮಾಡಲ್ವಾ, ಬರೀ ಅದೇ ತೊಗೊಳ್ಳೋದ? ಇಲ್ಲ, ಊಟ ಮಾಡ್ತೀನಿ ಸಾರ್, ಮಧ್ಯಾಹ್ನ ಸರಿಯಾಗಿ ಬರೆಸ್ತೀನಿ, ಊಟ ಮಾಡ್ತೀನಿ. ನನಗೆ ಸ್ವೀಟ್ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನಗೆ ಲೈಫ್ ಸ್ಟೈಲ್ ಚೇಂಜ್ ತಂತು ಸರ್. ಅದು ಎಷ್ಟೋ ಜನ ಬಿಡಲ್ಲ, ಇಲ್ಲ ಅದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳೋದು ನಾನು ಇಷ್ಟೇ. ಡಾಕ್ಟರ್ ಅಂಜನಪ್ಪ ಈ ಒಂದು ಕ್ಲಿಪ್ಪನ್ನು ನೋಡಿದರೆ ಚೆನ್ನಾಗಿರ್ತಿತ್ತು. ಇವರು ಡಾಕ್ಟರ್ ಜಯೇಶ್ ವಗಾನಿ, ಇವರು ಡಾಕ್ಟರ್ ನಯನ ಗಿಲಾನಿ ಮತ್ತು ಡಾಕ್ಟರ್ ಪೃಥ್ವಿ ಗಿಲಾನಿ, ಹಸ್ಬೆಂಡ್ ಆ್ಯಂಡ್ ವೈಫ್. ಹೀಗೆ ಹೇಳಲಿಕ್ಕೆ ಹೋದರೆ ಡಾಕ್ಟರ್ಗಳದ್ದೊಂದು ದೊಡ್ಡ ಲೀಸ್ಟನ್ನೇ ರೆಡಿ ಮಾಡಬಹುದು. ಇವರೆಲ್ಲ ಆ್ಯಸ್ ಎ ಕಸ್ಟಮರ್ ಆಗಿ ಈ ಹರ್ಬಲೈಫ್ ಪ್ರಾಡಕ್ಟನ್ನು ಬಳಸ್ತಾ ಇರೋರು. ಸಿಂಪಲ್ ಆಗಿ ಒಂದು ಮಾತು, ಹರ್ಬಲೈಫನ್ನು ತಿಳ್ಕೊಂಡು ಯಾರ್ಯಾರು ಬಳಸ್ತಾ ಇದ್ದಾರೋ ನಾರ್ಮಲ್ ಜನರಿಗಿಂತ ಹೆಲ್ದಿಯಾಗಿಯೂ ಫಿಟ್ ಆಗಿಯೂ ಸೂಪರ್ ಆಗಿದ್ದಾರೆ. BTV ಅವರು ಇದು ವಿಷ ಅಂತ ಹೇಳ್ತಾ ಇದ್ದಾರಲ್ವಾ, ಇವ್ರ ಹತ್ರ ಏನಾದ್ರು ಪ್ರೂಫ್ ಉಂಟಾ? ಯಾವುದಾದ್ರು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿ ಆ ರಿಪೋರ್ಟನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಈ ಕಂಟೆಂಟ್ಗಳಿದ್ದಾವೆ, ಇದು ಜನರಿಗೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ವಾ? ಯಾಕೆ ತೋರಿಸ್ತಾ ಇಲ್ಲ? ಅದರಲ್ಲಿ ವಿಷ ಇದ್ರೆ ತಾನೇ ತೋರಿಸ್ಲಿಕ್ಕೆ. ಇವರು ಟೆಸ್ಟ್ ಮಾಡಿಸಿದ್ರು ಕೂಡ ಏನು ರಿಪೋರ್ಟ್ನಲ್ಲಿ ಬರಲ್ಲ. ಲ್ಯಾಬ್ ಟೆಸ್ಟ್ ಮಾಡಿಸಿದ್ರು ಅಷ್ಟೇ, ಯಾವ ಟೆಸ್ಟ್ ಮಾಡಿಸಿದ್ರು ಅಷ್ಟೇ. ಇದರಲ್ಲಿ ಯಾವುದೇ ವಿಷನೂ ಬರಲ್ಲ, ಗಿಷನೂ ಬರಲ್ಲ. ಇವರು ಟೆಸ್ಟ್ ಮಾಡಿಸಿಲ್ಲ, ಬರೀ ಬುರುಡೆ ಬಿಡ್ತಾ ಇರೋದು. ಆರೋಗ್ಯಾಧಿಕಾರಿಯಾಗಿರುವಂಥ ನನ್ನ ಮಿತ್ರರೊಬ್ಬರು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸಿದ್ರು. ಆ ರಿಪೋರ್ಟ್ನಲ್ಲಿ ಯಾವುದೇ ವಿಷ ಅಂತ ಹೇಳಿಬಿಟ್ಟು ಬಂದಿಲ್ಲ ಅಂದಮೇಲೆ ಅವರು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ದೇಸಿನೂ ಅಲ್ಲ. ಬಾಬಾ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲಿಂಗ್. BTV ಒಂದು ಕೆಲಸ ಮಾಡಲಿ, ಪೆಟ್ರೋಲ್, ಮೊಬೈಲ್, ಕಂಪ್ಯೂಟರ್, ಶೂಟಿಂಗ್ ಮಾಡೋ ಕ್ಯಾಮರಾ ಇದನ್ನೆಲ್ಲ ಬಿಡಲಿ. ಯಾಕಂದರೆ ಇವೆಲ್ಲ ದೇಸಿ ಅಲ್ಲಲ್ಲ, ಎಲ್ಲ ಹೊರದೇಶದಿಂದ ಬರ್ತಾ ಇರೋದು. ಆಕ್ಸಿಡೆಂಟ್ ಆಗಿ ಕ್ರಿಟಿಕಲ್ ಕಂಡೀಷನ್ ಇದ್ದರೂ ICUದಲ್ಲಿ ಅಡ್ಮಿಟ್ ಆಗಬೇಡ್ರಪ್ಪ, ಅಲ್ಲಿರುವಂಥ ಮಷೀನ್ ಎಲ್ಲ ಹೊರದೇಶದ್ದು. ಎಂತಕ್ಕಾದ್ರೆ ದೇಸಿ ಅಷ್ಟೇ ಬಳಸಬೇಕಲ್ವಾ? ಇದೆಲ್ಲ ಆಗದೇ ಇರೋ ಕೆಲಸ ನಮಗೂ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಆದರೂ ಒಂದು ವಿಚಾರ ಹೇಳ್ತೇನೆ,
ಹರ್ಬಲೈಫ್ ಇಂಡಿಯಾದಲ್ಲಿ ಸೇಲ್ ಮಾಡುತ್ತಲ್ವಾ, ಆ ಬಹಳಷ್ಟು ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿ ತಯಾರಾಗುತ್ತೆ. ಬರೋ ಲಾಭನ ಭಾರತದವರಿಗೆ ಹಂಚ್ತಾ ಉಂಟು. ದೇಸಿ ಆ್ಯಂಗಲ್ನಿಂದಲೂ ಇದು ಓಕೆ ಬಾಸ್. ಇನ್ನು ಈ ಪೇಪರ್ ಕಟ್ಟಿಂಗ್ ಬಗ್ಗೆ ನೋಡುವ. ನ ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಹರ್ಬಲ್ ಲೈಫ್ ಎಂಬ ಸ್ಲೋ ಪಾಯ್ಸನ್ ಪೇಪರ್ ಕಟ್ಟಿಂಗ್, ಪೇಪರ್ ಅಲ್ಲಿ ಬಂದಿರೋದು, ಅದನ್ನ ಕೂಡ ನಾವು ಅಟ್ಯಾಚ್ ಮಾಡಿದ್ವಿ ಇವತ್ತು. ಇದು ಯಾವ ಡೇಟಿನ ಯಾವ ಪೇಪರ್ನ ಯಾವ ಪುಟದಲ್ಲಿ ಪ್ರಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಆದರೂ ಜನರೆಲ್ಲ ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬಲ್ಲಿ ಹಂಚೋದು. ಈ ಪೇಪರ್ ಕಟಿಂಗ್ ಫೋಟೋಶಾಪ್ ಎಡಿಟಿಂಗ್ ಫೇಕ್ ನ್ಯೂಸ್ ಕೂಡ ಆಗಿರ್ಬೋದಲ್ವಾ. ಅದಕ್ಕೆ ಎಕ್ಸಾಂಪಲ್ ನನ್ನ ಹಿಂದೆ ಬರ್ತಾ ಉಂಟು ನೋಡಿ. ಫೋಟೋಶಾಪ್ ಯೂಸ್ ಮಾಡಿ ಈ ರೀತಿಯಲ್ಲಿ ಏನು ಬೇಕಾದರೂ ರೆಡಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡೋದೇ ಹರ್ಬಲ್ ಲೈಫ್ನಿಂದ ಲಾಸ್ ಆದಂಥ ಕಂಪ್ನಿಗಳ ಕೆಲಸ. ಇದನ್ನೇ ಪ್ರೂಫ್ ಆಗಿ BTV ತೋರಿಸ್ತಾ ಉಂಟು. BTV ತೋರಿಸಿರುವಂಥ ಬಹಳಷ್ಟು ಸಾಕ್ಷ್ಯಗಳು ಆರ್ಟಿಕಲ್ ನ್ಯೂಸ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳುವ. ಬರಹಗಾರ ಒಂದಿಷ್ಟು ಜನರ ಜೊತೆ ಚರ್ಚೆ ಮಾಡಿ ತಂದೆ ಅಭಿಪ್ರಾಯದಂತೆ ತನಗೆ ಬೇಕಾದಂಗೆ ಕೆಲವೊಂದು ಆರ್ಟಿಕಲ್ಗಳನ್ನು ಬರೀತಾನೆ. ಆ ವಿಷಯದ ಬಗ್ಗೆ ಅವನಿಗೆ ಜ್ಞಾನ ಇರುತ್ತೋ ಇರಲ್ವೋ ಅದು ಮ್ಯಾಟ್ರ್ ಅಲ್ಲ. ಸಂಪಾದಕರಿಗೂ ಪೇಜ್ ತುಂಬಲಿಕ್ಕೆ ವಿಷಯ ಬೇಕಾಗಿರುತ್ತೆ, ಏನು ಕೊಟ್ಟರು ಹಾಕ್ಲಿಕ್ಕೆ ರೆಡಿ ಇರ್ತಾರೆ. ನ್ಯೂಸ್ ನಡೆದಿರುವಂಥ ಘಟನೆ ಮೇಲೆ ಆಧಾರವಾಗಿರುತ್ತೆ. ಆರ್ಟಿಕಲ್ ಲೇಖಕನ ಸ್ವಂತ ಅಭಿಪ್ರಾಯ ಆಗಿರುತ್ತೆ. ಎಕ್ಸಾಂಪಲ್, ಈ ಒಂದು ಆರ್ಟಿಕಲನ್ನು ತಗೊಳ್ಳುವ. ಇದು ಡೂಕ್ ವೈರ್ನ ಆರ್ಟಿಕಲ್. ಈ ಆರ್ಟಿಕಲ್ನಲ್ಲಿ ಏನಿದೆ, ಹರ್ಬಲ್ ಲೈಫ್ ಲಿವರ್ನ ಸಮಸ್ಯೆಗೆ ಕಾರಣವಾಗಬಹುದು ಅನ್ನೋವಂಥ ಆರ್ಟಿಕಲ್. ಸ್ವಲ್ಪ ಕೆಳಗೆ ಹೋಗುವ. ಇಲ್ಲಿ ಸಣ್ಣದಾಗಿ ಒಂದು ಲೈನನ್ನು ಆ್ಯಡ್ ಮಾಡಿದ್ದಾರೆ. ಏನುಂಟು ನೋಡುವ. ಸಂಪಾದಕರ ಟಿಪ್ಪಣಿಯನ್ನು ಕೊನೆಯಲ್ಲಿ ಸೇರಿಸಿದೆ. ಏನಿದೆ ಟಿಪ್ಪಣಿಯಲ್ಲಿ? ಸ್ವಲ್ಪ ಕೆಳಗೆ ಹೋಗುವ. ಇಲ್ಲೇನು ತೋರಿಸ್ತಾ ಇದ್ದಾರೆ, ಹರ್ಬಲ್ ಲೈಫ್ನ ವಕೀಲರು ಈ ಆರ್ಟಿಕಲ್ನ ಮೇಲೆ ಕೇಸ್ ಮಾಡಿದ್ದಾರೆ. ಈ ಆರ್ಟಿಕಲ್ ಸುಳ್ಳು ಮತ್ತು ಮಾನಹಾನಿಕರವಾಗಿದ್ದು ಈ ವಿಷಯವಾಗಿ ಸಂಪಾದಕರು ಕ್ಷಮೆಯನ್ನು ಕೇಳಿದ್ದಾರೆ. BTV ಇಂಥದೇ ಆರ್ಟಿಕಲ್ಗಳ ಹೆಡ್ಡಿಂಗ್ ಅಷ್ಟೇ ತೋರಿಸುತ್ತೆ, ಈ ಭಾಗನ ಮುಚ್ಚಿಬಿಡುತ್ತೆ. ಇಂಥದೇ ಸಾಕ್ಷಿಗಳು ಈ ನ್ಯೂಸ್ನಲ್ಲಿ ಬಂದಿರೋದು ಬಹಳ. ಧ್ರುವ ರಾಟಿದು ಸೇಮ್ ಕೇಸ್. ನ್ಯಾಷನಲ್ ಬಗ್ಗೆ ಹೇಳಬೇಕಾದ್ರೆ ಯಾರ್ಯಾರು ಭಾರತದ ವಿರುದ್ಧವಾಗಿ ಆರ್ಟಿಕಲ್ ಬರೆದಿದ್ದಾರೆ ಅಂಥವ್ರ ಆರ್ಟಿಕಲ್ ಅಷ್ಟೇ ತೋರಿಸೋದು. ಹಿಂದೂ ವಿರೋಧಿ ವಿಡಿಯೋ ಮಾಡಬೇಕಾದ್ರೆ ಯಾರ್ಯಾರು ಹಿಂದೂಗಳನ್ನು ವಿರೋಧ ಮಾಡ್ತಾ ಇದ್ದಾರೋ ಅಂಥವ್ರು ಬರೆದಿರುವಂಥ ಆರ್ಟಿಕಲ್ಗಳನ್ನು ತೋರಿಸೋದು. ಹರ್ಬಲ್ ಲೈಫ್ ಕಾನೂನಿನ ಮೂಲಕನೇ ತನ್ನ ಮೇಲಿರುವಂಥ ಸುಳ್ಳು ಆಪಾದನೆಗಳಿಗೆ ಉತ್ತರ ಕೊಡ್ತಾ ಬಂದಿದೆ. BTVಗೂ ಒಂದಿನ ಉತ್ತರ ಸಿಗಬಹುದು, ಕಾದ್ ನೋಡುವ. ಇನ್ನು ಈ ಆಟೋ ರಿಪ್ಲೈ ಮೇಲ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಬರುವ. ಹರ್ಬಲ್ ಲೈಫ್ ಆಫೀಸ್ ಇರೋದು ಬೆಂಗಳೂರಿನಲ್ಲಾದರೆ BTV ಆಫೀಸ್ ಇರೋದು ಬೆಂಗಳೂರಿನಲ್ಲೇ. ಸೀದಾ ಆಫೀಸಿಗೆ ಹೋಗಿ ಪ್ರಶ್ನೆಗೆ ಉತ್ತರ ಕೇಳ್ಬೋದಾಗಿತ್ತಲ್ವಾ. ಇಷ್ಟೆಲ್ಲ ಇದ್ರೂ ಇಮೇಲ್ ಮೂಲಕನೇ ಯಾಕೆ ಕೇಳಿದ್ರು? ಬನ್ನಿ ತಿಳ್ಕೊಳ್ವಾ. ಇನ್ನು ಆಟೋ ರಿಪ್ಲೈ ಮೇಲ್ ಅಂತ ಹೇಳಿದ್ರೆ BTVಗೆ ಏನಂತ ಹೇಳಿ ಗೊತ್ತಿಲ್ಲ ಆದರೆ ನಾ ಹೇಳ್ತೀನಿ. ಯಾವುದಾದ್ರು ಒಂದು ಕಂಪ್ನಿಗೆ ದಿನಕ್ಕೆ ಸಾವಿರಾರು ಇಮೇಲ್ ಬರ್ತಾ ಉಂಟು ಅಂತ ಹೇಳಿದ್ರೆ ಅಂಥ ಒಂದು ಕಂಪ್ನಿಗಳು ಆಟೋ ರಿಪ್ಲೈ ಮೇಲನ್ನು ಬಳಸ್ತವೆ. ಮತ್ತು ಕೆಲವೊಮ್ಮೆ ವರ್ಕಿಂಗ್ ಅವರ್ಸ್ಗಳನ್ನು ಇಟ್ಕೊಂಡಿರುವಂಥ ಕಂಪ್ನಿಗಳು ಈ ಆಟೋ ರಿಪ್ಲೈ ಮೇಲನ್ನು ಬಳಸ್ತವೆ. ವರ್ಕಿಂಗ್ ಅವರ್ಸ್ ಅಂತ ಹೇಳಿಬಿಟ್ರೆ ಬೆಳಗ್ಗೆ 9 ರಿಂದ 6 ಗಂಟೆ ಇರುತ್ತೋ ಅಥವಾ ಬೇರೆ ಬೇರೆ ಕಂಪ್ನಿಗಳಿಗೆ ಬೇರೆ ಬೇರೆ ಟೈಮ್ ಇರುತ್ತೆ ಅಲ್ವಾ. ಯಾರಿಗೋ ಒಬ್ಬವನಿಗೆ ರಾತ್ರಿ 1 ಗಂಟೆಯಲ್ಲಿ ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿಬಿಟ್ಟು ಮೇಲ್ ಮಾಡಿದರೆ ಅವನಿಗೆ ರಿಪ್ಲೈ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಂಥ ಸಂದರ್ಭದಲ್ಲಿ ಆಟೋ ರಿಪ್ಲೈಯನ್ನು ಮಾಡಿರ್ತಾರೆ. ಆಟೋ ರಿಪ್ಲೈದಲ್ಲಿ ಏನಿರುತ್ತೆ, ಆದಷ್ಟು ಬೇಗನೆ ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇವೆ ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಈ ಒಂದು ಆಟೋ ರಿಪ್ಲೈಯಲ್ಲಿ ಕಳಿಸಿರ್ತಾರೆ. ಪ್ರತಿಯೊಂದು ಕಂಪ್ನಿಯಲ್ಲೂ ಬೇರೆ ಬೇರೆ ಸೆಕ್ಷನ್ ಇರ್ತಾವಲ್ವಾ. ಆ ಬೇರೆ ಬೇರೆ ಸೆಕ್ಷನ್ಗಳಿಗೆ ಬೇರೆ ಬೇರೆ ಒಂದು ಅಧಿಕಾರಿಗಳು ಇರ್ತಾರೆ ಅಥವಾ ಬೇರೆ ಬೇರೆ ಅದರದೇ ಆದಂಥ ಎಕ್ಸ್ಪರ್ಟಿಗಳಿರ್ತಾರೆ. ಈ ಎಲ್ಲ ಇಮೇಲ್ಗಳು ಒಂದೇ ಕಡೆ ಬರ್ತಾವಲ್ವಾ, ಅವುಗಳನ್ನು ಸಾರ್ಟ್ ಔಟ್ ಮಾಡಿಬಿಟ್ಟು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಅದನ್ನು ಫಾರ್ವರ್ಡ್ ಮಾಡಬೇಕು, ಅಲ್ಲಿಂದ ಎಕ್ಸ್ಪರ್ಟಿಗಳು ಅದಕ್ಕೆ ಉತ್ತರ ಕೊಡೋದು. ಈ ಒಂದು ಕಾರಣಕ್ಕೂ ಆಟೋ ರಿಪ್ಲೈ ಮೇಲನ್ನು ಇಟ್ಟಿರ್ತಾರೆ. ಯಾವುದೇ ಒಂದು ಆಟೋ ರಿಪ್ಲೈ ಮೇಲೆ ಇಟ್ಟಿರುವಂಥ ಕಂಪ್ನಿಗಳು ಆನ್ ದ ಸ್ಪಾಟ್ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಂಪ್ನಿಯ ಅವರದೇ ಆದಂಥ ಸಮಯವನ್ನು ನಿಗದಿ ಮಾಡಿರ್ತಾರೆ. BTV ಈ ಆರ್ಟಿಕಲ್ ನ್ಯೂಸ್ ಮಾಡೋ ಸ್ವಲ್ಪ ಮುಂಚಿತವಾಗಿ ಈ ಮೇಲನ್ನು ಕಳಿಸ್ಬಿಟ್ಟು ಅದಕ್ಕೆ ಆವಾಗಿಂದ ಆವಾಗ ರಿಪ್ಲೈ ಬರಬೇಕು ಅಂತ ಹೇಳಿದ್ರೆ ಅದು ಆಗುತ್ತಾ? ಅದಕ್ಕೆ ಇವರಿಗೆ ಆಟೋ ರಿಪ್ಲೈ ಮೇಲ್ ಬಂದದೆ. ಇದೇ ಒಂದು 2 ದಿನ ಅಥವಾ 3 ದಿನ ಮುಂಚಿತವಾಗಿ ಈ ಒಂದು ಮೇಲನ್ನು ಕಳಿಸಿದರೆ ಆವಾಗ ಅವರಿಗೆ ಉತ್ತರ ಸಿಗ್ತಿತ್ತಲ್ವಾ. ಇಷ್ಟೊಂದು ಮಾಹಿತಿ ಅವರಿಗಿಲ್ಲ ಆದರೆ ಈ ನ್ಯೂಸ್ ಚಾನಲನ್ನು ಯಾವ ಆಧಾರದ ಮೇಲೆ ನಡೆಸ್ತಾ ಇದ್ದಾರೆ ಅವರು? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಇದು ಹೇಗಿದೆ ಅಂತ ಹೇಳಿದ್ರೆ, ಇವತ್ತೇ ನಡೆಯುವಂಥ ಮದುವೆಗೆ ಪಕ್ಕದ ಮನೆಯವನಿಗೆ ಇನ್ವಿಟೇಷನ್ ಕೊಡಬೇಕು, ಬಟ್ ನೇರವಾಗಿ ಹೋಗಿ ಕೊಡೋಂಗಿಲ್ಲ. ಅದನ್ನು ಪೋಸ್ಟ್ ಮೂಲಕ ಹಾಕೋದು, ಇವತ್ತೇ ಹಾಕೋದು. ಮಾರನೇ ದಿನ ಪಕ್ಕದ ಮನೆಯವನಿಗೆ ಕೇಳೋದು, ಏನು ಮರ್ಯಾ ನೀನು ಇನ್ವಿಟೇಷನ್ ಕಳಿಸಿದ್ರು ಮದುವೆಗೆ ಬಂದಿಲ್ಲಲ್ಲ, ನಮ್ಮೇಲೆ ಅಷ್ಟೊಂದು ಬೇಜಾರಾಗ್ಬಿಡ್ತಾ ನಿಮಗೆ. ಈ ಇಮೇಲ್ ಕಥೆನೂ ಹೀಗೆ. BTV ಹೀಗೆ ಯಾಕೆ ಮಾಡಿರ್ಬೋದು? ಒಮ್ಮೆ ನೋಡುವ. ಈ ಇಮೇಲ್ ನಾಟಕ ಏನು ಗೊತ್ತುಂಟಾ? ನಾವು ಒಂದು ಸೈಡ್ ನ್ಯೂಸ್ ಮಾಡಿಲ್ಲ, ನಾವು ಹರ್ಬಲ್ ಲೈಫಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ. ಆದರೆ ಅವರು ಖಾಲಿ ಆಟೋ ರಿಪ್ಲೈ ಮೇಲನ್ನು ಕಳಿಸ್ಬಿಟ್ಟು ಕೈ ತೊಳ್ಕೊಂಡಿದ್ದಾರೆ. ಕಂಪ್ನಿ ತಪ್ಪಿರೋದ್ರಿಂದ ಹೀಗೆ ಆಟೋ ರಿಪ್ಲೈ ಮಾಡಿಬಿಟ್ಟು ಕೈ ತೊಳ್ಕೊಂಡಿದೆ. ಈ ಒಂದು ವಿಷಯದಿಂದ 2 ರೀತಿಯ ಪ್ರಯೋಜನವನ್ನು ಪಡಿಬಹುದು. ಫಸ್ಟ್ ಒನ್ ಬಂದುಬಿಟ್ಟು ವೀಕ್ಷಕರಿಗೆ ದಾರಿ ತಪ್ಪಿಸೋದು. ಹೇಗೆ ನೋಡಿ, ನಾವು ಕೇಳಿರುವಂಥ ಪ್ರಶ್ನೆ ಏನುಂಟಲ್ವ, ಆ ಪ್ರಶ್ನೆಗೆ ಕಂಪ್ನಿಗೆ ಉತ್ತರನೇ ಕೊಡಲಿಕ್ಕಾಗಿಲ್ಲ. ಇದರ ಅರ್ಥ ನಾವು ಮಾಡ್ತಾ ಇರುವಂಥ ನ್ಯೂಸ್ ಕರೆಕ್ಟ್ ಆಗುಂಟು ಅಂತ ಹೇಳಿಬಿಟ್ಟು ಜನರಿಗೆ ದಾರಿ ತಪ್ಪಿಸೋದು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಕೇಸ್ ಏನಾದರೂ ಆದರೆ ತಪ್ಪಿಸ್ಕೊಳ್ಳಿಕ್ಕೆ ಒಂದು ದಾರಿ.
ನಾವು ಈ ಆರ್ಟಿಕಲ್ ನ್ಯೂಸ್ ಮಾಡೋ ಮೊದಲು ಅವರಿಗೂ ಕೂಡ ಕೇಳಿದ್ದೇವೆ, ಬಟ್ ಅವರು ಸರಿಯಾಗಿ ಯಾವುದೇ ರಿಪ್ಲೈ ಕೊಡಲಿಲ್ಲ. ಅದಕ್ಕಾಗಿ ನಾವು ಈ ಒಂದು ನ್ಯೂಸನ್ನು ಮಾಡಿದ್ದೇವೆ. ನಮ್ಮದೇನು ತಪ್ಪಿಲ್ಲ. ಅವರೊಂದೊಮ್ಮೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಿದ್ರೆ ಅದನ್ನು ಕೂಡ ನಾವು ತೋರಿಸ್ತಿದ್ವಿ, ಬಟ್ ಅವ್ರು ಕೊಡಲಿಲ್ಲ ಅಲ್ವಾ, ಅದಕ್ಕೆ ನಮ್ಮದೇನು ತಪ್ಪಿಲ್ಲ. ಈ ಪಾಯಿಂಟ್ ಕೂಡ ಕಾನೂನಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಇರುವಂಥ ಒಂದು ಬ್ಯಾಕಪ್. BTV ತಾವೇನೋ ಸಾಧನೆ ಮಾಡಿದ ಹಾಗೆ ಯೂಟ್ಯೂಬ್ನಲ್ಲಿ ಈ ಒಂದು ವಿಡಿಯೋ ಹಾಕಿತ್ತು. ಜನರು ಕಮೆಂಟ್ಸ್ ಮಾಡಿದ್ದಾರೆ ಬಾಸ್, ಒಂದು ಸತ ನೋಡಿ. ಈ ಕಮೆಂಟ್ಸ್ಗಳಲ್ಲಿ 99% BTVಗೆ ಉಗಿದು ಮಂಗಳಾರತಿ ಮಾಡಿರುವಂಥ ಕಮೆಂಟ್ಸ್ಗಳೇ ಜಾಸ್ತಿ. BTVಗೆ ಇದೊಂದು ನುಂಗ್ಲಾರದು ತುತ್ತಾಗ್ಬಿಟ್ಟದೆ. ಉಗಿಯಂಗೂ ಇಲ್ಲ, ನುಂಗಂಗೂ ಇಲ್ಲ. ಅದಕ್ಕೆ 2-3 ದಿನ ಬಿಟ್ಟು ಮತ್ತೊಂದು ನ್ಯೂಸನ್ನು ಮಾಡಿರೋದು. ಹೇಗಾದರೂ ಮಾಡಿ ನಾವು ಮಾಡಿರುವಂಥ ನ್ಯೂಸ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಜಸ್ಟಿಫೈ ಮಾಡ್ಕೋಬೇಕಲ್ವಾ? ಗೊತ್ತಾ ಸರ್, ಅವರು ಖಾಸಗಿ ಹಾಸ್ಪಿಟಲ್ಗೆ ಹೋಗಿ MRI ಸ್ಕ್ಯಾನ್ ಮಾಡಿಸ್ತಾರೆ. ಏನೀಗ ರಾಯಚೂರಲ್ಲಿ ಸತ್ತಿದಾರಲ್ಲ ಮಹಿಳೆ, ಆ MRI ಸ್ಕ್ಯಾನ್ ಅಲ್ಲಿ ಏನಂತ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ, ನ್ಯೂಟ್ರಿನ್ಗಳಿಗೆ ಐಸ್ ಹಾಕಿ ಕೊಟ್ಟಿದ್ದಾರೆ. ಆ ಐಸ್ ಹಾಕಿ ಕೊಟ್ಟಿರೋದ್ರಿಂದ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ, ಹಾಗಾಗಿ ಆ ಮಹಿಳೆ ಸತ್ತಿದ್ದಾರೆ ಅಂತ ಬಂದಿರೋದು ರಿಪೋರ್ಟ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ರುಕೋ ಜರಾ ಸಬರ್ ಕರೋ. ಇಲ್ಲ, ದಿಸ್ ಇಸ್ ಎ ನಾನ್ ಮೆಡಿಕಲ್ ಇನ್ಫಾರ್ಮೇಶನ್ ಅಮ್ಮ. MRI ನಾಗ ಇವೆಲ್ಲ ಗೊತ್ತಾಗಲ್ಲ, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. MRI ನೊಳಗೆ ಓನ್ಲಿ ನಮ್ಮ ಆರ್ಗನ್ಸ್ ಕಾಣುತ್ತೆ ಹೊರತು ಅದರೊಳಗೆ ಐಸ್ ಆಯ್ತಾ ಇದಾಯ್ತಾ ಅದೆಲ್ಲ ಬರಲ್ಲ. ಅಂಡ್ ಇದು ತಗೊಂಡಿದ್ದಕ್ಕೂ ಪ್ಯಾರಾಲಿಸಿಸ್ ಆಗಿದ್ದಕ್ಕೂ ದೇರ್ ಇಸ್ ನೋ ರಿಲೇಷನ್. ಸೈಂಟಿಫಿಕಲ್ ನಾನು ಹೇಳ್ತಿದ್ದೀನಿ. ಬರೀ ಇಂಥದೆಯ MRI ರಿಪೋರ್ಟ್ನಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟೆ ಗೊತ್ತಿಲ್ಲ, ನ್ಯೂಸ್ ಬೇರೆ ಮಾಡ್ತಾ ಇದ್ದಾರೆ. ಅಂಜನಪ್ಪ ಏನಾದರೂ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೀಗೂ ಒಂದು ಹೆಡ್ಡಿಂಗ್ ಹಾಕ್ತಿದ್ರೋ ಏನೋ. ಐಸ್ ಹಾಕಿರೋ ಶೇಕ್ನಿಂದ ಇವರು ಸತ್ರ, ಇದೇ ರೀತಿ ತಲೆ ಬುಡ ಇಲ್ಲದೆ ಇರುವಂಥ ಸಾಕ್ಷಿಗಳನ್ನು ತೋರಿಸಿ ನ್ಯೂಸ್ ಮಾಡ್ತಾ ಇದ್ದಾರೆ. ಈ BTV ಹೇಗಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗೆ ಕಾರ್ಟೂನ್ ಚಾನಲ್ ಹೇಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೋ, ವಯಸ್ಕ ಮಕ್ಕಳಿಗೆ BTV ಎಂಟರ್ಟೈನ್ಮೆಂಟ್ ಚಾನಲ್ ಆಗಿಬಿಟ್ಟದೆ. BTV ಎಚ್ಚರಿಸಿತ್ತು. ಹರ್ಬಲ್ ಲೈಫ್, ಇದೇ ಹರ್ಬಲ್ ಲೈಫ್ ಯಾರ್ಯಾರು ತಗೊಂತಿರೋ ಇದ್ರ ಬಗ್ಗೆ BTV ಎಚ್ಚರಿಸಿತ್ತು, ಸುದ್ದಿಯನ್ನ ಮಾಡಿತ್ತು. ಇಲ್ಲ ಇದು ಸ್ಲೋ ಪಾಯ್ಸನ್ ಅಂತ. ಆದ್ರೂ ಯಾರು ಗಮನನೇ ತಗೊಂಡಿಲ್ಲ, ತಲೆಗೂ ತಗೊಂಡಿಲ್ಲ. BTVಯ ತಲೆ ಬುಡ ಇಲ್ಲದೆ ಇರುವಂಥ ಈ ಆರ್ಟಿಕಲ್ ನ್ಯೂಸಿಗೆ ಬುದ್ಧಿವಂತರು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇದಕ್ಕೆ ಸಾಕ್ಷಿ ಅನ್ನುವಂತೆ 2022ರಲ್ಲಿ 677 ಮಿಲಿಯನ್ ಗ್ರೋತ್ ಇದ್ದಂಥ ಕಂಪ್ನಿ BTV ಈ ಆರ್ಟಿಕಲ್ ನ್ಯೂಸ್ ನಂತರ, ಅಂದರೆ ಹತ್ತತ್ರ ಈ ನ್ಯೂಸ್ ಏನು ಪ್ರಸಾರ ಮಾಡಿದ್ರು ಅದರ 1 ವರ್ಷದ ನಂತರ 2023ಯಲ್ಲಿ 796 ಮಿಲಿಯನ್ ಗ್ರೋತ್ಗೆ ಹೋಯಿತು. ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ನೋಡೋದಾದರೆ 6800 ಕೋಟಿಯಷ್ಟು ವಹಿವಾಟು ಮಾಡ್ತು. ಇಲ್ಲ ನೋಡಿ ಸರ್, ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ, ಈ ನ್ಯಾಚುರೋಪತಿ, ಇವಿಷ್ಟು ಔಷಧಿ ಪದ್ಧತಿಗಳನ್ನ ಅಂಗೀಕಾರ ಮಾಡಲಾಗಿದೆ. ಆದ್ರೆ ಈ ಹರ್ಬಲ್ ಲೈಫ್ ಅಂತ ಇನ್ನು ಹೊಸ ಯಾವ್ಯಾವ ಬಂದಿದಾವೆ. ಬರೀ ಹರ್ಬಲ್ ಲೈಫೇ ಅಲ್ಲ, ಅದೊಂದು ಬ್ರ್ಯಾಂಡ್ ಹೆಸರು ಬೇಕಾದಷ್ಟು ಬಂದಿದೆ. ಅದ್ಯಾವುದು ಕೂಡ ಮಾನ್ಯತೆ ಇಲ್ಲ. ನ್ಯೂಟ್ರಿಷನ್ ಡಯಟ್ರಿ ಫುಡ್ಗೂ ಔಷಧಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಯಾಕೆ ನ್ಯೂಸ್ ಮಾಡ್ತಾರೋ? ನ್ಯೂಟ್ರಿಷನ್ ಫುಡ್ ಅಥವಾ ಸಪ್ಲಿಮೆಂಟ್ಗಳಲ್ಲಿ ಯಾವುದೇ ಔಷಧ ಇರಲ್ಲ. ಇದು ಹೇಗಂದರೆ, ಡೈಲಿ ನಮ್ಮ ಮನೇಲಿ ಏನು ಮಾಡ್ತಾರಲ್ವಾ, ಇಡ್ಲಿ, ಒಪ್ಪಟ್ಟು, ದೋಸೆ, ಮಸಾಲೆ ದೋಸೆ, ಇದೇ ರೀತಿ ಇದೊಂದು ಪ್ರೀಮಿಯಂ ಕ್ವಾಲಿಟಿಯ ಆಹಾರ. 2019ರಲ್ಲಿ ಹರ್ಬಲ್ ಲೈಫ್ ಕಂಪ್ನಿಗೆ ಬೆಸ್ಟ್ ಬ್ರೇಕ್ಫಾಸ್ಟ್ ಆಫ್ 2019 ಅನ್ನುವಂಥ ಒಂದು ಅವಾರ್ಡ್ ಕೂಡ ಸಿಕ್ಕದೆ. ಈ ಅವಾರ್ಡ್ ಕೊಟ್ಟವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು BTV ಹೇಳ್ತಾ ಇರೋದ? ಯಾಕಂದರೆ ಔಷಧಕ್ಕೆ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರಲ್ವಾ. ಈ ಎಲ್ಲ ವಿಷಯ ನೋಡಿದ ಮೇಲೆ ಒಂದು ಧಾರಾವಾಹಿ ನೆನಪಿಗೆ ಬರ್ತಾ ಉಂಟು. ಆ ಧಾರಾವಾಹಿಯಲ್ಲಿ ಡ್ರಗ್ಸ್ ಮಾಫಿಯಾಗಳು ಒಂದು ದೇವಸ್ಥಾನವನ್ನು ತಮ್ಮ ಅಡ್ಡ ಮಾಡ್ಕೊಳ್ತಾರೆ. ಆ ದೇವಸ್ಥಾನದ ಹತ್ರ ಯಾರು ಸುಳಿಬಾರದು ಅಂತ ಹೇಳ್ಬಿಟ್ಟು ಅಲ್ಲಿ ಭೂತ ಉಂಟು ಅಂತ ಹೇಳ್ಬಿಟ್ಟು ಒಂದು ಗಾಳಿ ಮಾತನ್ನು ಹರಡ್ತಾರೆ. ಭೂತದ ವೇಷ ಹಾಕ್ಕೊಂಡು ಆ ದೇವಸ್ಥಾನದ ಸುತ್ತಮುತ್ತ ರಾತ್ರಿ ಎಲ್ಲ ತಿರುಗ್ತಾ ಇರ್ತಾರೆ. ಭೂತ ಉಂಟು ಅಂತ ಹೇಳ್ಬಿಟ್ಟು ಜನರು, ಪೊಲೀಸರು ಆ ಜಾಗಕ್ಕೆ ಬರೋದನ್ನೇ ಬಿಡ್ತಾರೆ. ಇದರಿಂದ ಆ ಗ್ಯಾಂಗ್ನ ದಂಧೆ ನಿರಾತಂಕವಾಗಿ ನಡೀತಾ ಇರುತ್ತೆ. ಹಾಗೆ ಹರ್ಬಲ್ ಲೈಫ್ನ ಬಗ್ಗೆ ಅಪಪ್ರಚಾರ ಮಾಡಿ ಹರ್ಬಲ್ ಲೈಫ್ನ ಹತ್ರ ಯಾರೂ ಸುಳಿಬಾರದು ಅಂತ ಹೇಳ್ಬಿಟ್ಟು ಕೆಲವೊಂದು ಗ್ಯಾಂಗ್ಗಳು ಐಡಿಯಾಗಳನ್ನು ಮಾಡ್ತಾ ಇರ್ತಾರೆ. ತಮ್ಮ ದಂಧೆ ಚೆನ್ನಾಗಿ ನಡಿಬೇಕಲ್ವಾ, ಅದಕ್ಕೆ ಇಂಥದ್ದೆಲ್ಲ ಮಾಡಿ ಹಾಕ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಜನರು ಕೂಡ ದಾರಿ ತಪ್ತಾ ಇದ್ದಾರೆ. ಇದಿಷ್ಟಕ್ಕೆ ಮುಗೀತಾ? ಇಲ್ಲ, ಮತ್ತು ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಇದರ ಬಗ್ಗೆ ಅಪಪ್ರಚಾರ ಬರ್ತಾ ಇರ್ತವೆ. ಯೂಟ್ಯೂಬ್ ಬ್ಲಾಗರ್ಗಳನ್ನು ಬಳಸ್ಕೊಳ್ತಾರೆ, ಅವರಿಗೆ ಹಣ ಕೊಟ್ಬಿಟ್ಟು ಇದರ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಹೇಳ್ತಾರೆ. ಅಥವಾ ಹರ್ಬಲ್ ಲೈಫ್ ಯೂಸ್ ಮಾಡ್ತಾ ಇರೋ ಯಾರಿಗೋ ಒಬ್ಬರಿಗೆ ಹಣ ಕೊಟ್ಬಿಟ್ಟು ಇದರ ಬಗ್ಗೆ ನೆಗೆಟಿವ್ ಕಮೆಂಟ್ಸನ್ನು ಹೇಳಲಿಕ್ಕೆ ಹೇಳ್ಬೋದು. ಯಾರೇ ಯಾವುದೇ ಕಾರಣದಿಂದ ಸತ್ರು ಕೂಡ ಹರ್ಬಲ್ ಲೈಫ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹರ್ಬಲ್ ಲೈಫ್ನ ಹೆಸರನ್ನೇ ಹಾಕೋದು. ನ್ಯೂಸ್ ಚಾನೆಲ್ಗಳಿಗೆ ಹಣ ಕೊಟ್ಟು ಪೇಡ್ ನ್ಯೂಸ್ ಮಾಡ್ಬೋದು. ಫೇಸ್ಬುಕ್ನಲ್ಲಿ ಫಾಲೋವರ್ಸ್ ಜಾಸ್ತಿ ಯಾರಿಗಾರು ಇದ್ದರೆ ಅಂಥವರಿಂದ ನೆಗೆಟಿವ್ ಕಮೆಂಟ್ಸ್ಗಳನ್ನು ಫೇಸ್ಬುಕ್ಕಲ್ಲಿ ಹಾಕೋದು. ಮತ್ತು ಹೊಸ ಐಡಿಯಾಗಳು ಬರ್ತಾ ಇರ್ತವೆ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟಕ್ಕೆ ಉತ್ತರ ಕೊಡ್ತಾ ಹೋಗ್ತಾ ಇರ್ತೇನೆ. ಆ ಉತ್ತರವನ್ನು ನೋಡಬೇಕಂದ್ರೆ ಏನು ಮಾಡಬೇಕು ನೀವು? ಇವರೇನು ಹೇಳ್ತಾ ಇದ್ದಾರೆ ಕೇಳಿ. मेरा ये चैनल सब्सक्राइब करें और मेरे हर अपडेट
आपको मिले, इसके लिए बेल आइकन जरूर दबाइएगा। आप सभी को मेरी ढेर सारी शुभकामनाएं। ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು. ಅದಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ. ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಗುತ್ತೆ. ಇನ್ನು ಹರ್ಬಲೈಫ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು, ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ. ಈ ಲಿಂಕನ್ನು BTV ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವಾ, ಅವರಿಗೂ ಫಾರ್ವರ್ಡ್ ಮಾಡಿ. ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ, ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು. ಅದೇನು, ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು. ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯಿತು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ. ಅದಕ್ಕೆ ಏನು ಮಾಡಬೇಕು, ನೀವು ಆ ವಿಡಿಯೋಗಳನ್ನು ನೋಡಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ. ಎಲ್ಲರೂ ಚೆನ್ನಾಗಿರಪ್ಪ, ಹೆಲ್ದಿಯಾಗಿರಿ, ಫಿಟ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.